ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಸರ್ಕಲ್ ಸೈಡ್ಸ್ ಇಲ್ವಲ್ಲ, 2 ಸೈಡ್ ಇರುತ್ತೆ, ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಸರ್ ಸರ್ಕಲ್ಲಿಗೆ ಎಷ್ಟು ಸೈಡ್ಸ್ ಸರ್? ಅವನ್ನ ಫಸ್ಟ್ ಕೇಳಿದ್ದು ನನ್ನ ಕ್ವಶನ್ನು, ಸರ್ಕಲ್ ಒಳಗಡೆ ಬಂದೆ ನೀನು, ಸರ್ಕಲ್ ಒಳಗೆ ನಿಂತಿದ್ಯಾ? ಚಡ್ಡಿ ಹಾಕೊಳ್ಳೋ ಫಸ್ಟಲ್ಲಿ, ಆಮೇಲೆ ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡು. ಮಕ್ಕಳು ಅಲ್ಲೆಲ್ಲೋ ಚಂಬಿಟ್ಕೊಂಡು ಕೂತ್ಕೊಂಡು ಫೋನಿಗೆ EMI ಕಟ್ಟೋದಕ್ಕೆ ದುಡ್ಡಿರಲ್ಲ, ಅವ್ನು ಯಾರ ಹತ್ರನೋ ಹೋಗಿ ಸಾಲ ಮಾಡೋ 10 ರೂಪಾಯಿ ಇಂಟರ್ನೆಟ್ ಹಾಕ್ಕೊಂಡು. ಇದು ಕೆಲವೊಂದು ಕೀಟ್ಲೆ ಮಾಡುವಂಥ ಒಂದಷ್ಟು PR ಟೀಮ್ಗಳು ಮಾಡೋ ಕೆಲಸ. ಅವ್ರಿಗೆ ದುಡ್ಡು ಕೊಟ್ಟು ಮಾಡಿಸ್ತವ್ರಲ್ಲ, ಅವರೆಂಥ ಗುಬಾಳ್ಗಳು ಅಂತ. ದೇ ಡೋಂಟ್ ಹ್ಯಾವ್ ಬ್ಲಡಿ ಸೆನ್ಸ್. ಇನ್ನು ಕೆಲವರು ಒಂದಷ್ಟು ಜನ ಒಂದು 150, 200, 1000 ಜನ ಫಾಲೋವರ್ಸ್ ಇಟ್ಕೊಂಡು ಅವರು ಫಾಲೋವರ್ಸ್ ಗೇನ್ ಮಾಡೋದಕ್ಕೆ ಅಂತಲೇ ಮೋದಿ ಅವ್ರನ್ನೇ ಬಿಡೋದಿಲ್ಲ. ನಾವೆಲ್ಲ ಯಾರು? ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಜೂರಿ ಮೆಂಬರ್ ಆಗಿ ಕೂತ್ಕೊಳ್ಳೋದಕ್ಕೆ ವಿನಯ್ಗೆ ಮತ್ತು ಸಂಗೀತಾ ಶೃಂಗೇರಿ ಅವರಿಗೆ ಏನು ಅರ್ಹತೆ ಇದೆ ಅಂತ ಕೇಳ್ತಾ ಇದ್ದಾರಲ್ಲ. ಏನು ಯೋಗ್ಯತೆ ಅಂತ ಕೇಳೋರಿಗೆ ಏನು ಯೋಗ್ಯತೆ ಇದೆ ಸರ್? ಏನು ಮಾಡಿದ್ದಾರೆ ಅವರು? ಬಂದು ಮುಂದ್ಗಡೆ ನಿಂತ್ಕೊಂಡು ಕೇಳಿ ನಿನ್ನ ಯೋಗ್ಯತೆ ಏನು ಅಂತ ಅವ್ರಿಗೆ ಎದುರುಗಡೆ ಉತ್ತರ ಕೊಡ್ತೀನಿ. ಐ ಆಮ್ ಮೇಕಿಂಗ್ ಗುಡ್ ನೇಮ್ ಫಾರ್ ಮೈಸೆಲ್ಫ್. ನನಗೆ ಅಂತ ಅಷ್ಟು ಹೆಸರು ಮಾಡ್ಕೊತಾ ಇದ್ದೀನಿ, ನನಗೆ ಅಂತ ಒಂದಷ್ಟು ದುಡ್ಡು ಮಾಡ್ಕೊತಾ ಇದ್ದೀನಿ, ನನಗೆ ಅಂತ ಒಂದಷ್ಟು ಜನ ದುಡ್ಡು ಸ್ಪೆಂಡ್ ಮಾಡ್ತಾ ಇದ್ದಾರೆ, ಪ್ರಮೋಟ್ ಮಾಡ್ತಾವ್ರೆ, ಪ್ರಮೋಷನ್ನು ತೊಗೊತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ TV ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನೋಡ್ತಾ ಇರ್ತೀರಾ, ನಾನೀಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸೆಟ್ಟಲ್ಲಿದ್ದೀನಿ. ಗೀಟ್ ಎಳೆದಾಗೋಗಿದೆ, ವೃತ್ತ ಬರೆದಾಗೋಗಿದೆ, ವೃತ್ತದೊಳಗಡೆ ಇರೋದಿಲ್ಲ ನಂದೇ ಅನ್ನೋವಂಥದ್ದು ನಿಮ್ಗೆಲ್ರಿಗೂ ಗೊತ್ತು. ಆದರೆ ಸದ್ಯಕ್ಕೆ 2 ದಿನದಿಂದ ಕರ್ನಾಟಕದಲ್ಲಿ ಒಂದೇ ಪ್ರಶ್ನೆ ಕೇಳಿ ಬರ್ತಾ ಇದೆ, ಈ ವೃತ್ತಕ್ಕೆ 2 ಸೈಡ್ಸ್ ಇದೆಯಾ ಅಂತ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಜೂರಿ ಮೆಂಬರ್, ದ ಸೆಲ್ಫ್ ಅಕ್ಲೇಮ್ಡ್ ಕನ್ನಡದ ಮಾಡರ್ನ್ ಮ್ಯಾಥಮೆಟಿಷಿಯನ್ ವಿನಯ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವಿನಯ್ ಸರ್ ನಮಸ್ತೆ, ಹೇಗಿದ್ದೀರಾ? ಸರ್ ಸೂಪರ್ಬ್ ಆಗಿದ್ದೀನಿ. ಒಳ್ಳೆ ಮಜಾ ತೊಗೊತಾ ಇದ್ದೀನಿ. ಹೌದಾ? 100%. ಕರೆಕ್ಟ್. ಸರ್ ಸರ್ಕಲ್ಲಿಗೆ ಎಷ್ಟು ಸೈಡ್ಸು ಸರ್? ಇದು ಕ್ವೆಶ್ಚನ್ನು ನೀವು ಮ್ಯಾಥಮೆಟಿಕಲ್ ಕ್ವೆಶ್ಚನ್ನ ಅಥವಾ ಯಾವ ಕಾಂಟೆಕ್ಸ್ನಲ್ಲಿ ಕೇಳ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ನಾನು ಕೇಳಿದಂಥ ಕಾಂಟೆಕ್ಸ್ಟು, ಒಂದು ಅವನು ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ದ. ಓಕೆ. ಎರಡನೇದು ಅವ್ನು ನಿಂತಿದ್ದು ಸರ್ಕಲ್ ಒಳಗೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸರ್ಕಲ್ ಒಳಗೆ. ಓಕೆ. ಅವನ್ನ ಫಸ್ಟ್ ಕೇಳಿದ್ದು ನನ್ನ ಕ್ವೆಶ್ಚನ್ನು, ಸರ್ಕಲ್ ಒಳಗಡೆ ಬಂದೆ ನೀನು, ಓಕೆ, ಸರ್ಕಲ್ ಒಳಗೆ ನಿಂತಿದ್ಯಾ? ಸರ್ಕಲ್ ಹೊರಗಡೆ ಹೋಗಬೇಕು ಅಂದರೆ ಯು ಹ್ಯಾವ್ ಟು ಆನ್ಸರ್ ದಿಸ್ ಕ್ವೆಶ್ಚನ್ ಕರೆಕ್ಟ್ಲಿ. ಇಲ್ಲ ಅಂತಂದರೆ ಸರ್ಕಲ್ ಹೊರಗಡೆ ಹೋಗ್ತೀಯಾ. ಇದು ಡಿಸ್ಕಷನ್ ಆಗಿದ್ದು ಮುಂಚೆ, ನೀವೇನು ಟಿ ವಿನಲ್ಲಿ ನೋಡಿದ್ರೋ ಅಥವಾ ಫೋನಲ್ಲಿ ನೋಡಿದ್ರೋ ಅದಕ್ಕೆ ಮುಂಚೆ. ಅದಾದಮೇಲೆ ಐ ಆಸ್ಕ್ಡ್ ಹಿಮ್ ಅ ವೆರಿ ಸಿಂಪಲ್ ಕ್ವೆಶ್ಚನ್, ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಅರ್ಥ ಆಗಲಿಲ್ಲ ಹುಡುಗನಿಗೆ ಕ್ವೆಶ್ಚನ್ನು. ಅದನ್ನು ಮೋಸ್ಟ್ಲಿ ನೀವು ನೋಡಿರೋದಿಲ್ಲ. ಮತ್ತೆ ಕೇಳಿದೆ, ಇವಾಗ ಸರ್ಕಲ್ ಒಳಗಿದೆಯಾ ನೀನು, ಎಷ್ಟು ಸೈಡ್ಸ್ ಇದೆ ಸರ್ಕಲ್ಗೆ? ಸರ್ಕಲ್ಗೆ ಸೈಡ್ಸ್ ಇಲ್ಲ ಸರ್ ಅಂದ. ಸರ್ಕಲ್ಗೆ 2 ಸೈಡ್ ಇದೆ, ಒಂದು ಇನ್ಸೈಡ್, ದಟ್ ಮೀನ್ಸ್ ಯು ಆರ್ ಸ್ಟ್ಯಾಂಡಿಂಗ್ ಇನ್ಸೈಡ್ ಅಗ್ನಿ ಪರೀಕ್ಷೆ ಮನೆ ಒಳಗೆ. ಕರೆಕ್ಟಾಗಿ ಆನ್ಸರ್ ಹೇಳಿಲ್ಲ ಅಂದರೆ ಯು ವಿಲ್ ಬಿ ವಾಕಿಂಗ್ ಔಟ್ ಆಫ್ ದ ಸರ್ಕಲ್. ಸರ್ಕಲ್ ಹ್ಯಾಸ್ 2 ಸೈಡ್ಸ್, ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅಂತ ಹೇಳಿದ್ದು. ಬಟ್ ತುಂಬ ಮಜವಾಗೇ ಐ ಆಮ್ ನಾಟ್ ಎಟ್ ಆಲ್ ಫೀಲಿಂಗ್ ಬ್ಯಾಡ್. ಇಷ್ಟು ಪಬ್ಲಿಸಿಟಿ ಈ ಅಗ್ನಿ ಪರೀಕ್ಷೆಗೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಇಷ್ಟು ಪಬ್ಲಿಸಿಟಿ ಬಹುಶಃ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಆಗ್ತಿರಲಿಲ್ಲ. ಆ ಒಂದು ಕ್ವೆಶ್ಚನಿಂದ ಇಷ್ಟು ಪಬ್ಲಿಸಿಟಿ ಆಯಿತು. ಆ್ಯಂಡ್ ಎನಿ ಪಬ್ಲಿಸಿಟಿ ಫಾರ್ ಅ ಪ್ರೋಗ್ರಾಮ್ ಲೈಕ್ ದಿಸ್ ಇಸ್ ಪ್ಲಸ್. ಕರೆಕ್ಟ್. ಫುಲ್ ಬ್ಯಾಂಗಲ್ ಓಪನ್ ಆಗಿದೆ. ಆ್ಯಂಡ್ ಬ್ಯಾಂಗಲ್ ಓಪನ್ ಆಗಿದೆ, ಮಧ್ಯ ವೀಕ್ನಲ್ಲಿ ಈ ಥರ ಒಂದು ಬ್ಯಾಂಕ್ ಸಿಕ್ಕಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಖುಷಿ ಆಗ್ತಿರೋದೇನು ಅಂದರೆ, ನಮ್ಮ ಕರ್ನಾಟಕದ ಜನ, ನಮ್ಮ ಕನ್ನಡದ ಜನ ನನಗೋಸ್ಕರ ಟೈಮ್ ತೆಗೆದು ಒಂದು ChatGPTನೋ ಇನ್ನೊಂದು ಮತ್ತೊಂದರಲ್ಲೋ ನನ್ನ ಫೋಟೋ ಹಾಕಿ, ಆರ್ಯಭಟ್ಟನ ಹೇರ್ ಸ್ಟೈಲ್ ಎಲ್ಲ ಹಾಕಿ, ಐ ಮೀನ್ ಐನ್ಸ್ಟೈನ್ದು ಹೇರ್ ಸ್ಟೈಲ್ ಎಲ್ಲ ಸೆಟ್ ಮಾಡಿ, ಆಲ್ಬರ್ಟ್ ವಿನಯ್ ಗೌಡ್ಸ್ಟೀನ್. ಐ ಆಮ್ ಲವಿಂಗ್ ಇಟ್. ನನಗೆ ನೋ ಹಾರ್ಡ್ ಫೀಲಿಂಗ್ಸ್, ನನಗೆ ಯಾರ ಮೇಲೂ ಕೋಪ ಇಲ್ಲ. ಪ್ಲೀಸ್ ಕೀಪ್ ಡೂಯಿಂಗ್ ಇಟ್. ಏನಂದರೆ ಒಂದು
ಇದಕ್ಕೆ ಮುಂಚೆ ಒಂದು ಸೀನ್ ಆಗಿತ್ತು, ನಿಮ್ಗೆ ಜ್ಞಾಪಕ ಇರ್ಬೋದು. ಕರೆಕ್ಟ್. ಅದರಲ್ಲಿ ಬಹುಶಃ ಒಂದು 50% ಆಫ್ ಪೀಪಲ್ ಗೊತ್ತಾಯಿತು, ಏನೋ ಚೇಷ್ಟೆ ಮಾಡಿದ್ರು ಇವ್ರು ರೀಲ್ಸ್ ಮಾಡೋದಕ್ಕೆ ಹೋಗಿ ಇನ್ನೊಂದು ಮತ್ತೊಂದು ಅಂದ್ಬಿಟ್ಟು. ಅದಕ್ಕೆ ಮುಂಚೆ ಬಿಗ್ ಬಾಸೇ ನನಗೊಂದಷ್ಟು ಪರಿಚಯ ಕೊಟ್ಟಿದ್ರು. ಇವಾಗ ಬಿಗ್ ಬಾಸ್ ಜೂರಿ ಆಗಿ ಬಂದು ಕೂತಾಗ ಐ ವಿಲ್ ಹ್ಯಾವ್ ಮೈ ಫನ್ ಸೈಡ್. ಆ್ಯಂಡ್ ಗುರು ಕರೆಸ್ಬಿಟ್ಟು ಇವ್ರನ್ನೆಲ್ಲ ಹಿಂಗೆ ಟ್ರೋಲ್ ಮಾಡಬೇಕು ಅನ್ನೋದಲ್ಲ ನಮ್ಮದು. ಇವ್ರು ಹೀಗೆ ಟ್ರೋಲ್ ಆಗಬಾರ್ದು ಅನ್ನೋದು ಇಲ್ಲಿ ಕಲಿಸೋವಂಥ ಜಾಗ ಇದು, ಈ ವೇದಿಕೆ. ಒಬ್ಬ ಕಾಮನ್ ನಮಗೆ ವಿ ಆರ್ ಯೂಸ್ ಟು ದಿಸ್. ಒಳ್ಳೇದು ಮಾಡಿ, ಕೆಟ್ಟದ್ದು ಮಾಡಿ, ತಮಾಷೆ ಮಾಡಿ, ಸೀರಿಯಸ್ ಆಗಿರಿ, ಯಾರಾದರೂ ಒಬ್ಬ ನಂದೊಂದಿರಲಿ ಅಂತ ಬಂದ್ಬಿಟ್ಟು ಏನೋ ಒಂದು ಹಾಕ್ಬಿಟ್ಟು ಹೋಗ್ತಾನೆ. ವಿ ಆರ್ ಯೂಸ್ ಟು ಇಟ್. ಆ್ಯಂಡ್ ಅದೆಲ್ಲ ಎಫೆಕ್ಟೇ ಆಗೋದಿಲ್ಲ. ಬಿಗ್ ಬಾಸ್ ಮನೆಯಲ್ಲೇ ಮುಗ್ದೋಯ್ತು ಅದೆಲ್ಲ. ಸೀರಿಯಸ್ ಆಗಿ ತೊಗೊಳೋದು, ಎಫೆಕ್ಟ್ ಆಗೋದು, ಯುನೋ ಡಿಪ್ರೆಷನ್ ಅದೆಲ್ಲ ಸೀನೇ ಇಲ್ಲ. ಪೀಪಲ್ ಆರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಟೈಮ್ ಆ್ಯಂಡ್ ಟಾಕಿಂಗ್ ಅಬೌಟ್ ಮೀ. ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಆದಷ್ಟು ಜಾಸ್ತಿ ಮಾಡಿ ಪ್ಲೀಸ್. ಆ್ಯಂಡ್ ಇನ್ನೂ ಮಜವಾಗಿ ಮಾಡಿ, ಸ್ವಲ್ಪ ಕ್ರಿಯೇಟಿವ್ ಆಗಿರಿ. ಸೊ ಬಹುಶಃ ಇನ್ಸ್ಟಾಗ್ರಾಮ್ ಆಲ್ಗರಿದಮೇ ಒಂದ್ಸಲಿ ತಲೆ ಕೆಡ್ಸ್ಕೊಂಡಿರುತ್ತೆ. ಇವನು ಯಾರು ಸಡನ್ನಾಗಿ ಯಾರು ಓಪನ್ ಮಾಡಿದ್ರು ಕರ್ನಾಟಕದಲ್ಲಿ ಬರೀ ಓಡ್ತಾ ಇರೋದೇ ವಿನಯ್ ಗೌಡ ಅಂತಂದ್ಬಿಟ್ಟು. ಮಜಾ ಇದೆ. ಟ್ರೆಂಡಿಂಗ್ನಲ್ಲಿದ್ದೀನಿ. ಸೊ ಅದು ಯಾವ ಪೊಸಿಷನಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ಬಹುಶಃ ಈ ಇಂಟರ್ವ್ಯೂ ನೋಡಿದ್ಮೇಲೆ ಅದನ್ನು ಒಂದು ರೀಲ್ ಮಾಡಾಕ್ತಾರೆ ನಮ್ಮ ಫ್ಯಾನ್ಸ್. ಆ್ಯಂಡ್ ಇನ್ನೊಂದು ಏನಂತಂದರೆ, ಇದು ಕೆಲವೊಂದು ಈ ಕೀಟ್ಲೆ ಮಾಡುವಂಥ ಒಂದಷ್ಟು PR ಟೀಮ್ಗಳು ಮಾಡೋ ಕೆಲಸ. ಎತ್ಬಿಟ್ಟು ಕೊಡ್ತಾರೆ, ನೋಡಿ ಹಿಂಗೆ ಮಾಡ್ತಾ ಇದ್ದಾರೆ, ಇವ್ರನ್ನ ಹಾಕಿ ಜಡೀರಿ ಅಂತಂದ್ಬಿಟ್ಟು. ಮಿಕ್ಕಿದವರೆಲ್ಲ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವ್ರದ್ದು ತಪ್ಪಲ್ಲ, ಇವ್ರದ್ದು ತಪ್ಪಲ್ಲ. ಅವ್ರಿಗೆ ದುಡ್ಡು ಕೊಟ್ಟು ಮಾಡಿಸ್ತವ್ರಲ್ಲ, ಅವರೆಂಥ ಗುಬಾಳ್ಗಳು ಅಂತ. ದೇ ಡೋಂಟ್ ಹ್ಯಾವ್ ಬ್ಲಡಿ ಸೆನ್ಸ್. ಒಬ್ಬನ್ನ ಟ್ರೋಲ್ ಮಾಡಿಸೋದಕ್ಕೆ ನಾವು ದುಡ್ಡು ಕೊಡ್ತಾ ಇದ್ದೀವಿ. ಟ್ರೋಲ್ ಆಗ್ತಾನೆ ಸರಿ, ಟ್ರೋಲ್ ಆಗಿ ಎಷ್ಟು ದಿನ ಎಷ್ಟು ವರ್ಷ ಹೋಗ್ಬಿಡ್ತಾನೆ, ಬಟ್ ಹೆಸರು ಜ್ಞಾಪಕ ಇರುತ್ತೆ ಎಲ್ಲರಿಗೂ ಇಂಥ ವ್ಯಕ್ತಿ ಅಂತಂದ್ಬಿಟ್ಟು. ಸೊ ಐ ರಿಯಲಿ ಡೋಂಟ್ ಕೇರ್ ಈ ಟ್ರೋಲ್ಸ್ ಬಗ್ಗೆ ಅಥವಾ ಇನ್ನೊಂದ್ರ ಬಗ್ಗೆ ಮತ್ತೊಂದ್ರ ಬಗ್ಗೆ. ನನಗೆ ಹಿಂಗೆ ಇಂಟರ್ವ್ಯೂ ಮಾಡೋರು ಒಬ್ಬರು ಫೋನ್ ಮಾಡಿದರು. ಲೆಟ್ಸ್ ನಾಟ್ ಟೇಕ್ ನೇಮ್ಸ್. ಸರ್, ಬೆಳಗ್ಗೆ ಎದ್ದಿದ ತಕ್ಷಣ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ನಿಮ್ಮದೇ ಟ್ರೋಲು ಸರ್, ನಿಮಗೆ ಏನು ಬೇಜಾರಾಗ್ತಿಲ್ವಾ ಸರ್? ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಏನಾದರೂ ಇತ್ತು ಅಂದರೆ ಹೇಳಿ ಅಂತಂದರೆ. ನಾನು ಮೇಡಮ್, ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಲ್ಲ, ನಾನು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತೀನಿ. ಎಷ್ಟು ಇನ್ಕಮಿಂಗ್ ಬರ್ತಿದೆ ಅಂತ ನೋಡೋದಕ್ಕೆ. ಟ್ರೋಲ್ಸ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಈ ಕಡೆ ಇನ್ಕಮಿಂಗ್ ಜಾಸ್ತಿ ಆಗುತ್ತೆ ನನಗೆ. ಸೊ ಪ್ಲೀಸ್ ಕಂಟಿನ್ಯೂ, ಲೆಟ್ ದೆಮ್ ಡೂ ದರ್ ಜಾಬ್. ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಆರಾಮಾಗಿ ಅವ್ರ ಕೆಲಸ ಅವ್ರು ಮಾಡಲಿ, ಇನ್ನೊಂದು ವಾರ ಓಡಲಿ, ಮಜಾ ಇರುತ್ತೆ ಅಂತಲೇ ಹೇಳಿದೆ. ಓಕೆ, ಆ್ಯಕ್ಚುಲಿ ತುಂಬ ಪಾಸಿಟಿವ್ ಆಗೇ ತಗೊಂಡಿದ್ದೀರಾ ಈ ವಿಷಯನ ಅಂತ ನಿಮ್ಮ ಮಾತಲ್ಲೇ ಗೊತ್ತಾಗ್ತಿದೆ. ಅಟ್ ದ ಸೇಮ್ ಟೈಮ್ ಈ ಒಂದು ಪರ್ಟಿಕ್ಯುಲರ್ ಬಿಗ್ ಬಾಸ್ ಸೀಸನ್ 13ಗೆ ಸೊ ಇದ್ರ ಮೂಲಕ ಒಂದೊಳ್ಳೆ ಕಿಕ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನನ್ನ ಮೈಂಡಿಗೆ ಫಸ್ಟ್ ಬಂದಿದ್ದು ಅದೇ. ಸೊ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಈ ಒಂದು ಏನು ಸೆಲೆಕ್ಷನ್ ಪ್ರೊಸೆಸ್ಸಿಗೆ ಇಷ್ಟೊಂದು ಹೈಪ್ ಸಿಗುತ್ತೆ ಅಂತಂದರೆ ಈ ಸಲ ಬಿಗ್ ಬಾಸ್ 13 ಹೇಗಿರ್ಬೋದು. ಸೊ ಅದರ ಶ್ರೇಯ ಕಂಪ್ಲೀಟಾಗಿ ಜೂರಿಗಳಿಗೆ ಹೋಗುತ್ತೆ, ಅದರಲ್ಲೂ ಮುಖ್ಯವಾಗಿ ವಿನಯ್ ಗೌಡ ಅವ್ರಿಗೆ ಹೋಗುತ್ತೆ ಅಂತ ನನಗೆ ಅನ್ನಿಸ್ತು. ಐ ಡೋಂಟ್ ನೋ, ನಾನು ಒಬ್ಬನೇ ಕ್ರೆಡಿಟ್ ತೊಗೊಳೋದಕ್ಕೆ ಇಷ್ಟಪಡೋದಿಲ್ಲ. ದಯವಿಟ್ಟು ನನಗೆ ಇನ್ನೂ 3 ಜೂರಿಗಳಿದ್ದಾರೆ, ಅವ್ರಿಗೂ ಸ್ವಲ್ಪ ಕ್ರೆಡಿಟ್ ಕೊಡಿ. ಜೊತೆಗೆ ಅವರು ಒಂದಷ್ಟು ಮಾತಾಡಿರ್ತಾರೆ, ಒಂದಷ್ಟು ಗೋಳು ಇಟ್ಕೊಂಡಿರ್ತಾರೆ. ಆ್ಯಂಡ್ ಲೆಟ್ ಮಿ ಟೆಲ್ ಯು ಸಮಥಿಂಗ್, ಇದು ಯಾವುದು ನಮ್ಮ ಪರ್ಸ್ನಲ್ ಯೂಸ್ಗೆಲ್ಲ ನಾವು ಮಾಡ್ತಿರೋದು. ಒಂದು ನಮ್ಮದು ಇದು ಕೆಲಸ, ನಮಗೆ ಇದು ಒಂದು ಜಾಬ್ ಅಂತ ಕೊಟ್ಟಿದ್ದಾರೆ. ಜೂರಿಯಾಗಿ ಬಂದು ಕೂತ್ಕೊಂಡು ಮನೆಯೊಳಗೆ ಹೋದ್ಮೇಲೆ, ಇವಾಗ ಒಬ್ಬ ಕಾಮನ್ ಮ್ಯಾನ್ ಮನೆಯೊಳಗೆ ಹೋದಾಗ ಒಂದಷ್ಟು ಸೆಲೆಬ್ರಿಟೀಸ್ ಇರ್ತಾರೆ. ಸೆಲೆಬ್ರಿಟೀಸ್ ಮುಂದೆ ಅವ್ರು ಡಮ್ಮಿ ಆಗಬಾರ್ದು. ದೇ ಶುಡ್ ಬಿ ಸ್ಟ್ರಾಂಗರ್ ದೆನ್ ದೆಮ್. ದೇ ಶುಡ್ ಬಿ ಏಬಲ್ ಟು ಫೈಟ್ ದೆಮ್. ನನ್ನ ಅಚೀವ್ಮೆಂಟ್ ಇಷ್ಟಿದೆ, ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ, ನಾನು ಇನ್ನೊಂದು ಮತ್ತೊಂದು ಮಾಡಿದ್ದೀನಿ, ನಿಂದೇನಿದೆ ಅಂತ ಕೇಳಿದಾಗ ನಾನು ಅನ್ನೋಂಗಿರ್ಬಾರ್ದು. ನೀನು ಏನು ಮಾಡಿದರೆ ನನಗೇನು, ಬಿಗ್ ಬಾಸ್ ಮನೆಗೆ ಬಂದಿದ್ದೀವಿ, ನಾನು ನೀನು ಒಂದೇ, ಇಲ್ಲಿಂದ ಆಟ ಶುರು ಬಾಣ ಅನ್ನೋ ಲೆವೆಲ್ಗೆ ಒಬ್ಬ ಕಾಮನ್ ಮ್ಯಾನ್ನ ರೆಡಿ ಮಾಡೋದಕ್ಕೆ ಅಂತ ನಮ್ಮನ್ನು ಜೂರಿಯಾಗಿ ಕೂರಿಸಿದ್ದಾರೆ. ಆ್ಯಂಡ್ ಏನು ಆ ಥರ ಕ್ವಶನ್ಸ್ ಕೇಳ್ತಾರೆ, ಸಂಬಂಧ ಇಲ್ಲದಿರೋ ಕ್ವಶನ್ಸ್ ಕೇಳ್ತಾರೆ.
ಅಫ್ಕೋರ್ಸ್ ಬಿಗ್ ಬಾಸೇ ಹಾಗೆ. ಹೌದು. ಸಂಬಂಧ ಇಲ್ದಿರೋ ವಿಷಯಗಳನ್ನೇ ತೊಗೊಂಡು ನಾಮಿನೇಟ್ ಮಾಡೋದು, ನಿಮ್ಮನ್ನು ಮನೆಯಿಂದ ಹೊರಗಡೆ ಹಾಕೋದು. ಇವಾಗ ಆ ಹುಡುಗ ಹೇಳ್ದ, ಕರೆಕ್ಟಾಗಿ ಹೇಳ್ದ ಅವನು, ಸರ್ಕಲ್ಗೆ ಸೈಡ್ಸ್ ಇಲ್ಲ, ದೆರ್ ಇಸ್ ನೋ ಸೈಡ್ಸ್ ಅಂದ್ಬಿಟ್ಟು. ಇವಾಗ ನಾನು ಅದನ್ನು ಟ್ವಿಸ್ಟ್ ಮಾಡಿ ಕೇಳ್ಬೋದಾಗಿತ್ತು ಅವನ್ನ. ನಾನು ಇನ್ನು ಜಾಮೆಟ್ರಿಕಲ್ ಕ್ವೆಶ್ಚನ್ ಅಲ್ಲ ಕೇಳಿದ್ದು, ಜಾರ್ಡನ್ ಥಿಯರಿ ಪ್ರಕಾರ ನಾನು ಕೇಳಿದ್ದು, ಇವಾಗ ಹೇಳು ಅಂತಂದ್ಬಿಟ್ಟು. ಕಂಪ್ಯೂಟರ್ ಸೈನ್ಸ್ ಮಾಡೋ ಹುಡುಗ. ಆ ಥಿಯರಮ್ ಬಂದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಂಪ್ಯೂಟರ್ ಸೈನ್ಸ್ ಓದಿರೋರು, ಅಂದರೆ ಓದಿರೋರು, ಆ್ಯಕ್ಚುಲಾಗಿ ಓದಿರೋರು, ಗೊತ್ತು ಅದ್ರ ಬಗ್ಗೆ. ಇಟ್ ಈಸ್ ನಾಟ್ ಓನ್ಲಿ ಸರ್ಕಲ್. ಒಂದು ಪಾಯಿಂಟಿಂದ ಒಂದು ಲೈನ್ ಸ್ಟಾರ್ಟ್ ಆಗಿ ಎನಿ ಕರ್ವ್ಸ್ ಇಟ್ ಕ್ಯಾನ್ ಟೇಕ್ ಆ್ಯಂಡ್ ಎಂಡ್ಸ್ ಅಟ್ ದ ಸೇಮ್ ಪಾಯಿಂಟ್. ಇಟ್ ವಿಲ್ ಬಿ ಡಿಸ್ಕ್ರೈಬ್ಡ್ ಆ್ಯಸ್ ಕರ್ವ್. ಕರ್ವ್ ಒಳಗಡೆ ಇರೋದು ಬೇರೆ ಪೋರ್ಷನ್ನು, ಹೊರಗಡೆ ಇರೋದು ಬೇರೆ ಪೋರ್ಷನ್. ಟೂ ಸೈಡ್ಸ್. ಇಟ್ಸ್ ಟೂ ಸೈಡ್ಸ್ ಅಂತಾನೆ. ಯು ಕ್ಯಾನ್ ಕಾಲ್ ಇಟ್ ಟೂ ಸೈಡ್ಸ್, ಯು ಕ್ಯಾನ್ ಕಾಲ್ ಇಟ್ ಟೂ ಪೋರ್ಷನ್ಸ್, ಯು ಕ್ಯಾನ್ ಕಾಲ್ ಇಟ್ ಟೂ ವಾಟ್ ಎವರ್. ಆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ನೀವು. ಸೊ ಐ ಟುಕ್ ಇಟ್ ಆಸ್ ಟೂ ಸೈಡ್ಸ್. ಸೊ ಅವನು ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿದಾಗ ಅವನಿಗೆ ಅದ್ರ ಪ್ರಕಾರ ಕ್ವೆಶ್ಚನ್ ಕೇಳಿದ್ದು ವಿಚ್ ವಾಸ್ ಮಿಕ್ಸ್ಡ್ ವಿತ್ ನಮ್ಮ ಅಗ್ನಿ ಪರೀಕ್ಷೆ ಸ್ಟೇಜು. ನೀವು ಅಲ್ಲಿ ನೋಡ್ಬೋದು 2 ಸರ್ಕಲ್ ಇದೆ ಅಲ್ಲಿ. ಆ ಸರ್ಕಲ್ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟೆ ನಾವು ಪ್ರತಿ ಸಲ ಕ್ವೆಶ್ಚನ್ ಕೇಳೋದು. ಈ ಕ್ಲಾರಿಟಿನೂ ನಾನು ಕೊಡಬೇಕಾಗಿಲ್ಲ, ಮಜಾ ಮಾಡಲಿ ಇನ್ನೊಂದು ಚೂರು ಅಂದ್ಬಿಟ್ಟು ಬಿಟ್ಬಿಡ್ಬೋದು. ಬಟ್ ನಾನು ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದಷ್ಟು ಓದಿರೋರು ನೋಡ್ತಿರ್ತಾರೆ, ಓದಿರೋರ್ನೂ ಮಿಸ್ಗೈಡ್ ಮಾಡೋವಂಥ ಟ್ರೋಲ್ಸ್ಗಳು ನಡೀತಾ ಇದೆ. ಇಟ್ಸ್ ಓಕೆ. ನಾನು ಕೂತ್ಕೊಂಡು ನೋಡಿಕೊಂಡು ನನಗೇನು ಸತ್ಯ ಅನ್ನೋದು ನನಗೆ ಗೊತ್ತು, ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಮೈ ಫನ್. ನನಗೆ ತಪ್ಪು ಅನ್ನಿಸ್ತು ಅಂದಾಗ ಐ ಶುಡ್ ಫೀಲ್ ಬ್ಯಾಡ್. ನಾನೇನೋ ತಪ್ಪು ಮಾಡಿಬಿಟ್ಟೆ, ನಾನೇನೋ ತಪ್ಪು ಹೇಳ್ಬಿಟ್ನಲ್ಲ ಅಂತ. ಐ ನೋ ವಾಟ್ ಐ ಆಮ್. ನಾನು ಏನು ಮಾಡಿದ್ದೀನಿ, ಏನು ಮಾಡ್ತಿದ್ದೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಗೊತ್ತಿದ್ದೇ ನಾನು ಆ ಕ್ವೆಶ್ಚನ್ ಕೇಳಿದ್ದು, ಗೊತ್ತಿದ್ದೇ ಆ ಉತ್ತರನೂ ಕೊಟ್ಟಿದ್ದು. ಓಕೆ. ಕೊಟ್ಟಾದ್ಮೇಲೆ ನೋಡಿದ್ರಲ್ಲ ಏನಾಯಿತು. ಆ್ಯಂಡ್ ಎಸ್ಟರ್ಡೇ ನಾನು ಸ್ಟೇಟಸ್ಸು ಹಾಕಿದ್ದೆ, ಮೇ ಬಿ ಮೈ ಕ್ವೆಶ್ಚನ್ ವಾಸ್ ಬೋರಿಂಗ್ ಬಟ್ ನಾಟ್ ಮೈ ಆನ್ಸರ್ ಅಂತ ಅಂದ್ಬಿಟ್ಟು. ಸಿ ಆ ಆನ್ಸರ್ ಕೊಟ್ಮೇಲೆ ಇವತ್ತು ಎಲ್ಲಿಂದ ಎಷ್ಟು ಟ್ರೋಲ್ಸು. ಬೆಳಗಿಂದ ಸಾಯಂಕಾಲದವರೆಗೂ ಇನ್ಸ್ಟಾಗ್ರಾಮ್ ನೋಡೋದಕ್ಕೇ ಬೇಜಾರಾಗ್ತಿದೆ ಅಂತ ಮೆಸೇಜ್ಗಳಾಗ್ತಾ ಇದ್ದಾರೆ ಎಲ್ಲರೂ. ಹೌದು. ಐ ಆಮ್ ಜಸ್ಟ್ ಹ್ಯಾವಿಂಗ್ ಮೈ ಫನ್. ಕರೆಕ್ಟ್. ಇನ್ಫ್ಯಾಕ್ಟ್ ಹೌದು, ನೀವು ಅಂದರೆ ಪೋಸ್ಟ್ ಹಾಕಿದ್ರಿ. ಫಸ್ಟ್ ಪೋಸ್ಟ್ ಹಾಕಿದಾಗ ಇವಾಗ ಏನು ನೀವು ಆ್ಯಕ್ಚುಲಿ ಜೋರ್ಡನ್ಸ್ ಆ ಒಂದು ಕರ್ವ್ ಬಗ್ಗೆ, ಥಿಯರಿ ಬಗ್ಗೆ ಮಾತಾಡ್ತಿದ್ದೀರಾ, ಅದನ್ನು ಆ್ಯಕ್ಚುಲಿ ಫಸ್ಟ್ ನೀವು ಹಾಕಿರಲಿಲ್ಲ, ಅಂದರೆ ಬರ್ದಿರಲಿಲ್ಲ ನೀವು. ಅದಾದಮೇಲೆ ಸಮ್ ಪರ್ಸನ್ ಅದ್ರ ಬಗ್ಗೆ ಅದು ಎಕ್ಸ್ಪ್ಲೈನ್ ಮಾಡೆಲ್ಲ ಹಾಕಿದ್ರು. ಆಮೇಲೆ ನೀವು ಎಡಿಟ್ ಮಾಡಿದ್ರಿ. ಬಟ್ ಅದಕ್ಕಿಂತ ಮೊದಲು ಆ್ಯಕ್ಚುಲಿ ಓಕೆ ಅಲ್ಗಾರಿದಮ್ ಪುಷ್ ಮಾಡ್ತಾ ಇದೆ, ಆ್ಯಕ್ಚುಲಿ ನೀವು ಎಷ್ಟು ಇದು ಮಾಡ್ತಿರೋ ಅಷ್ಟು ನನಗೆ ಆ್ಯಕ್ಚುಲಿ ಒಳ್ಳೆಯದಾಗುತ್ತೆ, ನಂದು ಅಕೌಂಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೈಪ್ ಕ್ರಿಯೇಟ್ ಆಗುತ್ತೆ ನನ್ನ ಅಕೌಂಟಿಗೆ ಅಂತೆಲ್ಲ ಹಾಕೊಂಡಿದ್ರಿ. ದ ಮೊಮೆಂಟ್ ಅಲ್ಲಿ ಅದಕ್ಕೊಂದು ಇನ್ನೊಂದು ಥಿಯರಿ ಅಂತ ಬಂದಾಗ, ಸರ್ಕಲಿಗೆ 2 ಸೈಡ್ ಇದೆ ಅಂತ ಆ ಒಂದು ಥಿಯರಮ್ ಮೂಲಕ ಗೊತ್ತಾದಾಗ ನೀವು ಚೇಂಜ್ ಮಾಡಿದ್ರಿ. ಯಾಕಂದರೆ ಡಿಫೆಂಡ್ ಮಾಡೋ ಅಗತ್ಯ ಏನಿತ್ತು, ಯಾಕೆ ಚೇಂಜ್ ಮಾಡ್ಕೊಂಡ್ರಿ ಅಂತ? ಡಿಫೆಂಡ್ ಮಾಡೋ ಅಗತ್ಯ ಇರಲಿಲ್ಲ. ವೈ ಐ ಚೇಂಜ್ಡ್ ಇಟ್ ಈಸ್ ಬಿಕಾಸ್ ಐ ವಿಲ್ ಶೋ ಯು ದ ಮೆಸೇಜ್ ಆಲ್ಸೋ. ಓಕೆ. ನಾನು ಅವ್ರಿಗೆ ಮೆಸೇಜ್ ಕೂಡ ಹಾಕ್ತೆ. ಎಲ್ಲಿದೆ? ಐ ವಿಲ್ ಶೋ ಇಟ್ ಟು ಯು. ಓಕೆ. ನಿಮ್ಮ ಅಕೌಂಟಲ್ಲಿ ಅವ್ರದ್ದು ರೀಲ್ ಇದೆಯಲ್ಲ ಸರ್? ಅದೇ ಅಲ್ಲ ಅವ್ರಿಗೆ ಹಾಂ ಕರೆಕ್ಟ್. ಗುಡ್. ಅದರ ಸರ್ಕಲಿಗೆ 2 ಸೈಡ್ಸ್ ಇದೆ ಅಂತ ನಾನು ಪ್ರೂವ್ ಮಾಡಿ. ಓಕೆ. ಅವ್ರಿಗೆ ಹೇಳಿಬಿಟ್ಟು ಐ ವಾಸ್ ವೇಟಿಂಗ್. ಅಲ್ಲಿ ಸ್ಟೇಟಸ್ನಲ್ಲೂ ಹಾಕಿದ್ದೀನಲ್ಲ, ದಿಸ್ ಇಸ್ ವಾಟ್ ಐ ವಾಸ್ ವೇಟಿಂಗ್ ಫಾರ್. ಎಪಿಸೋಡ್ ಮುಗೀಲಿ ಆಮೇಲೆ ಮಾತಾಡೋಣ ಅಂತಂದ್ಬಿಟ್ಟೆ ನಾನು ವೆಯ್ಟ್ ಮಾಡ್ತಿದ್ದೆ. ದೆನ್ ವಾಟ್ ಎವರ್ ಹಿ ಸೆಡ್, ಐ ಡಿಂಟ್ ವಾಂಟ್ ಟು ಪುಟ್ ದ್ಯಾಟ್ ಆಲ್ಸೋ. ಇದು ಥಿಯರಿನಲ್ಲಿದೆ, ಥಿಯರಮ್ನಲ್ಲಿದೆ, ಇನ್ನೊಂದು ಮತ್ತೊಂದು, ಅದಕ್ಕೋಸ್ಕರ ನಾನು ಈ ಕ್ವೆಶ್ಚನ್ ಕೇಳಿದೆ ಅಂತ ಹಾಕೋ ಅವಶ್ಯಕತೆಯೂ ನನಗಿರಲಿಲ್ಲ. ಐ ಜಸ್ಟ್ ವಾಂಟೆಡ್ ಇಟ್ ಟು ಗೋ ಲೈಕ್ ದ್ಯಾಟ್. ಓಕೆ. ಬಟ್ ಅವ್ರು ಹಾಕಿ ನನಗೆ ಟ್ಯಾಗ್ ಬೇರೆ ಮಾಡಿದ್ರು. ದೆನ್ ಐ ಪೋಸ್ಟೆಡ್ ಇಟ್. ಆಫ್ಟರ್ ಪೋಸ್ಟಿಂಗ್ ಇಟ್ ಐ ಹ್ಯಾಡ್ ಟು ಕ್ಲಿಯರ್ ಇಟ್, ಸೇಯಿಂಗ್ ದಟ್ ಎಸ್ ದಿಸ್ ಇಸ್ ಆಲ್ಸೋ ದೇರ್. ದಿಸ್ ಇಸ್ ದ ಓನ್ಲಿ ಥಿಂಗ್ ಅಂತಲ್ಲ, ದಿಸ್ ಇಸ್ ಆಲ್ಸೋ ದೇರ್ ಅಂದ್ಬಿಟ್ಟು ಹಾಕಿ ತೋರಿಸಿದ್ದೀನಿ. ಇಫ್ ನಾಟ್, ಐ ಆಮ್ ರಿಯಲಿ ಹ್ಯಾಪಿ ವಿತ್ ವಾಟ್ ಎವರ್ ಈಸ್ ಹ್ಯಾಪ್ನಿಂಗ್. ಐ ಆಮ್ ಎಂಜಾಯಿಂಗ್ ಇಟ್. ದಯವಿಟ್ಟು ಮಾಡಲಿ. ಆ್ಯಂಡ್ ಗೆಸ್ ವಾಟ್, ನಿನ್ನೆಯಿಂದ ಶುರು ಆಗಿದ್ದು ಅನಿಸುತ್ತೆ. ಹೌದು, ನಿನ್ನೆ ಇದು ಶುರು ಆಗ್ತಾ ಇರೋ ಹಂಗೆ 3 ಪ್ರಮೋಷನ್ಸು, 2 ಅಡ್ವಾನ್ಸ್ ಆಗಿದೆ.
ಐ ಆಮ್ ನಾಟ್ ಲೈಯಿಂಗ್. ಓಕೆ. ಬ್ಯಾಕ್ ಟು ಬ್ಯಾಕ್ ಕ್ವೆರೀಸ್ ಬರ್ತಾ ಇದೆ, ಇಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ ಅಂತ ಅಂದ್ಬಿಟ್ಟು ಐ ಆ್ಯಕ್ಚುಲಿ ಶುಡ್ ಥ್ಯಾಂಕ್ ಆಲ್ ದಿಸ್ ಪೀಪಲ್ ಹೂ ಬೀನ್ ಟ್ರೋಲಿಂಗ್ ಮೀ ಆ್ಯಂಡ್ ಟೇಕಿಂಗ್ ಟೈಮ್. ನನಗೋಸ್ಕರ ಒಂದಷ್ಟು ಟೈಮ್ ತೆಗೆದು ನಾನು ಫೋಟೋಸ್ನ ಎಡಿಟ್ ಮಾಡಿ ಸ್ವಲ್ಪ ನೀಟಾಗಿ ಮಾಡಿ ಹೇರ್ ಸ್ಟೈಲ್ ಎಲ್ಲ ಪ್ಲೀಸ್. ಸೊ ಮಾಡ್ತಾ ಇರೋರಿಗೆ ನಾನು ನಿಜವಾಗ್ಲೂ ಐ ಆಮ್ ವೆರಿ ಗ್ರೇಟ್ಫುಲ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಇದಕ್ಕೂ ನೀವು ಏನು ಅನ್ಕೊತೀರೋ ಏನಾಗ್ತಿರೋ ಅದ್ರ ಬಗ್ಗೆ ನನಗೆ ಕೋಪ ಇಲ್ಲ, ನಾನು ಕೋಪ ಮಾಡ್ಕೊಳಲ್ಲ. ಐ ಆಮ್ ವೆರಿ ಹ್ಯಾಪಿ. ಇದ್ರ ಬಗ್ಗೆನೂ ಮಾತಾಡಿ ಪ್ಲೀಸ್ ಡೂ ಇಟ್. ಎಸ್ ಸರ್, ಆ್ಯಕ್ಚುಲಿ ಇನ್ನು ಟ್ರೋಲ್ಸ್ ವಿಚಾರಕ್ಕೆ ಬರೋದಾದರೆ ಅದಕ್ಕೊಂದು ಎಲ್ಲೇನೇ ಇಲ್ಲ, ಎಲ್ಲೆಲ್ಲಿ ಹೋಗಿದೆ ಅಂತ ಹೇಳೋಕ್ಕೂ ಆಗಲ್ಲ. ಇತ್ತೀಚೆಗೆ ಆ್ಯಕ್ಚುಲಿ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲೂ ಆ್ಯಕ್ಚುಲಿ ಕ್ರಿಕೆಟರ್ಸ್ನ ಯೂಸ್ ಮಾಡಿಕೊಂಡು ಓಕೆ ಸರ್ಕಲ್ ಹ್ಯಾಸ್ 2 sides ಅನ್ನೋ ಥರ ಅವರನ್ನೆಲ್ಲ ಬಳಸ್ಕೊಂಡು ಹಾಕ್ಕೊಂಡಿದ್ದಾರೆ. ಸೊ ಅಫ್ಕೋರ್ಸ್ ನೀವು ಅದನ್ನು ತುಂಬ ಪಾಸಿಟಿವ್ ನೋಟಲ್ಲೇ ತಗೊಳ್ತಿದ್ದೀರಾ. ಇವತ್ತಿನ ಕಾಲಕ್ಕೆ ಇದು ಬೇಕಾಗುತ್ತೆ ಆ್ಯಕ್ಚುಲಿ, ಅದು ಚೆನ್ನಾಗಿ ರೀಚ್ ಆಗೋದು ಅದೆಲ್ಲ. ನೋಡಿ, ಯಾವ ರೀಲ್ ಚೆನ್ನಾಗಿದೆ ಯಾರು ಚೆನ್ನಾಗಿದೆ ಅಂದ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು, ಜೂರಿಗಳೆಲ್ಲ ಸೇರ್ಕೊಂಡು. ಎಸ್, ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ, ಇದು ಸಖತ್ತಾಗಿ ಮಾಡಿದ್ದ ಒಬ್ಬ. ಲೆಫ್ಟ್ ಸೈಡ್, ರೈಟ್ ಸೈಡ್, ಅಪ್ ಸೈಡ್, ಡೌನ್ ಸೈಡ್, ನೆಕ್ಸ್ಟ್ ಏನು ನಿಮ್ಮದು ಅಂದರೆ ಸೂಸೈಡ್ ಅಂತ ಹಾಕಿದ್ದ. ಮಜಾ ಆಯಿತು ಮಾತ್ರ, ಎಷ್ಟು ನಕ್ಕಿದ್ದೀವಿ ಅಂದರೆ ದಟ್ ವಾಸ್ ರಿಯಲಿ ಫನ್. ಮತ್ತು ಆಪ್ತ ಮಿತ್ರ ಅದಿತ್ತು ಆ್ಯಕ್ಚುಲಿ. ಆಪ್ತ ಮಿತ್ರ ಅದನ್ನು ಜಸ್ಟ್ ನಾವು ಬ್ರಾಡ್ಲೆ ಅವರ 5ನೇ ಶಿಷ್ಯ ಇಲ್ಲೇ ನೋಡಿ ಇಲ್ಲಿ ಅವರು ಹೇಳಿದ್ದನ್ನು ಕೇಳಿ ಒಂದು ನಿರಂಜನ್ ಸರ್ ಮಾಡೋಣ. ಇದನ್ನೆಲ್ಲ ಹ್ಯಾಕ್ ಸಾಧಿಸಿದ್ರಿಂದ ಕೇಳಿದಾಗ ಇವರು ಅದರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಕ್ರೇಜಿ ಎಡಿಟ್ಗಳು ಮಾಡ್ತಾರೆ ಮಾತ್ರ. ಒಂದು ಕ್ಷಣ ನನ್ನ ಮೈಯೆಲ್ಲ ಐ ಆಮ್ ಹ್ಯಾವಿಂಗ್ ಫನ್ ನಿಜವಾಗ್ಲೂ. ಇವಾಗ ಜಸ್ಟ್ ನನ್ನ ಕಂಟೆಸ್ಟೆಂಟ್ಸ್ಗೆ ಹೇಳ್ತಿದ್ದೆ, ಸಿ ದಿಸ್ ಇಸ್ ವಾಟ್ ಯು ಗೋನ್ ಟು ಗೋ ಥ್ರೂ. ಇವಾಗ ನೀವು ಅಗ್ನಿ ಪರೀಕ್ಷೆಗೆ ಬಂದಿದ್ದೀರಾ, ಸೆಲೆಕ್ಟ್ ಆಗಿದ್ದೀರಾ. ಸೆಲೆಕ್ಟ್ ಆಗಿ ಒಂದಷ್ಟು ಟಾಪ್ 20 ಟಾಪ್ 30 ಎಲ್ಲ ನಡೀತಾ ಇದೆ. ಇವಾಗ ಆಲ್ರೆಡಿ ಅವ್ರು ಸೆಲೆಬ್ರಿಟಿ ಫೇಸಿಗೆ ಬಂದಿದ್ದಾರೆ. ಹೊರಗಡೆ ಹೋದಾಗ ನೀವು ಅಗ್ನಿ ಪರೀಕ್ಷೆ ತಾನೆ ಅಂತ ಎಲ್ಲರೂ ಕಂಡುಹಿಡಿಯೋದಕ್ಕೆ ಶುರು ಮಾಡಿದ್ದಾರೆ. ಆ ಫೇಸ್ ಸ್ಟಾರ್ಟ್ ಆಗಿದೆ ಅವ್ರಿಗೆ. ಬಿ ರೆಡಿ ಫಾರ್ ದಿಸ್ ಆಲ್ಸೋ. ಮನೆಯೊಳಗೆ ಹೋದಾಗ ಕರೆಕ್ಟಾಗಿ ಆಡಲಿಲ್ಲ ಅಂದರೆ ಇದೇ ಜನ ಯಾರು ನಿಮ್ಮನ್ನು ಮನೆಯೊಳಗೆ ಕಳಿಸಿರ್ತಾರೆ, ಇದೇ ರೀತಿ ಟ್ರೋಲ್ ಮಾಡಿ ಕುಗ್ಗಿಸ್ಬಿಡ್ತಾರೆ ನಿಮ್ಮನ್ನು, ನಿಮ್ಮ ಮನೆಯವ್ರನ್ನ. ಯು ಶುಡ್ ಬಿ ರೆಡಿ ಫಾರ್ ಇಟ್. ನಮ್ಮದು ಒಂದು ಫೇಸ್ ಮುಗಿದು ಅದರಲ್ಲಿ ಚೆನ್ನಾಗಿ ಸೀಸನ್ ಆಗಿ ಟ್ರೋಲ್ಸು ಇನ್ನೊಂದು ಮತ್ತೊಂದು ಅಂದರೆ ಎಫೆಕ್ಟೇ ಆಗದೆ ಇರೋಂಗೆ ಆಗ್ಬಿಟ್ಟಿದೆ. ಬಟ್ ಇವರೆಲ್ಲ ಹೊಸಬ್ರು ಆ್ಯಂಡ್ ದೇ ಕಮ್ ಫ್ರಮ್ ವೆರಿ ಗುಡ್ ಫ್ಯಾಮ್ಲೀಸ್ ಆ್ಯಂಡ್ ದೇ ಕಮ್ ಫ್ರಮ್ ಏನೋ ಕನ್ಸರ್ವೇಟಿವ್ ಫ್ಯಾಮ್ಲೀಸಿಂದ ಬರ್ತಾರೆ. ಅವ್ರಿಗೆ ಇದೆಲ್ಲ ಇಷ್ಟು ಎಕ್ಸ್ಪೋಜರ್ಗಳಿರೋದಿಲ್ಲ. ಸಡನ್ನಾಗಿ ಈ ಥರ ಎಲ್ಲ ನೋಡಿದಾಗ ಯಾರೋ ಟ್ರೋಲ್ ಮಾಡ್ತವ್ರೆ ಅಂದಾಗ ಡಿಪ್ರೆಷನ್ಗೆ ಹೋಗ್ಬಿಡೋದು ಅಥವಾ ದೇ ಬಿಕಮ್ ವೆರಿ ಲೋ. ಮನೆಯವ್ರಿಗೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಐ ವಾಸ್ ಜಸ್ಟ್ ಟೆಲ್ಲಿಂಗ್ ದೆಮ್, ಇದೆಲ್ಲ ಆಗೇ ಆಗುತ್ತೆ ಬಿಗ್ ಬಾಸ್ ಅಂದಮೇಲೆ. ಇದಕ್ಕೆ ರೆಡಿ ಇರಿ, ಬಿ ಸ್ಟ್ರಾಂಗ್ ಆ್ಯಂಡ್ ಪ್ಲೇ ವೆರಿ ಕ್ಲೆವರ್ಲಿ. ನೀವು ಮಾಡಲೇಬೇಕಾ ನ್ಯೂಸು, ಯೋಚನೆ ಮಾಡಿ ಕರೆಕ್ಟಾಗಿ ಹೊಡೀರಿ, ನ್ಯೂಸ್ ಆಗ್ತೀರಾ. ಚಿಲ್ಲರೆ ವಿಷಯಗಳಿಗೆಲ್ಲ ನ್ಯೂಸ್ ಆಗಿಬಿಡಿ. ಮಜವಾಗಿ ಮಾಡಿರಿ, ಮಜವಾಗಿ ನ್ಯೂಸ್ ಆಗಿ ಒಳ್ಳೆ ಟ್ರೆಂಡ್ ಆಗ್ತೀರಾ, ಜನರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಕಪ್ಪೆತ್ತೀರಾ ನೀವು. ದಿಸ್ ಇಸ್ ವಾಟ್ ಐ ಬೀನ್ ಟೆಲ್ಲಿಂಗ್ ದೆಮ್. ಸರ್, ಆ್ಯಕ್ಚುಲಿ ಕೀಪಿಂಗ್ ಆಲ್ ದಿಸ್ ಅಂದರೆ ಫನ್ ಸೈಡ್, ಬಟ್ ಇವತ್ತು ಟ್ರಾಲಿಂಗ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಆ್ಯಕ್ಚುಲಿ ವ್ಯಾಪಿಸಿದೆ ಅಂತ ಹೇಳಿದ್ರೆ ಯಾರನ್ನೂ ಬಿಡ್ತಾ ಇಲ್ಲ ಆ್ಯಕ್ಚುಲಿ, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟ್ರಿಂದ ಹಿಡಿದು ನೀವು ಯಶ್ ಅವ್ರನ್ನ ಟಾಕ್ಸಿಕ್ ವಿಚಾರಕ್ಕೆ ಹಿಡಿದು ಈಗ ಜೂರಿ ಮೆಂಬರ್ಸ್ ಶ್ರುತಿ ಮೇಡಮ್ನೂ ಬಿಡ್ತಾ ಇಲ್ಲ. ಕೆಲವರು ಇವ್ರು ಯಾವ ಇದು ಅಂತಾರೆ, ತುಂಬ ಅಂದರೆ ನನ್ನೂ ಬಿಟ್ಟಿಲ್ಲ ಆ್ಯಕ್ಚುಲಿ. ಸೊ ಟ್ರೋಲಿಂಗ್ ಅಂತ ಹೇಳೋದಕ್ಕೆ ಅದಕ್ಕೆ ಆ್ಯಕ್ಚುಲಿ ಅದಕ್ಕೊಂದು ವ್ಯಾಪ್ತಿನೇ ಇಲ್ಲ. ಯಾರನ್ನು ಬೇಕಾದರೂ ಟ್ರೋಲ್ ಮಾಡ್ತಾರೆ, ಏನು ಬೇಕಾದರೂ ಮಾಡ್ತಾರೆ. ಬಟ್ ನೀವು ಅಂದರೆ ಅಫ್ಕೋರ್ಸ್ ನೀವು ಬೇರೆ ಥರ ತೊಗೊಂಡಿದ್ದೀರ ಪಾಸಿಟಿವ್ ಆಗಿ. ಈಗ ನಿಮ್ಮದೊಂದು ಜರ್ನಿ ಅಂತ ಇದೆ ಎಷ್ಟೊಂದು ವರ್ಷ. ಸಡನ್ನಾಗಿ ಈ ಥರ ಏನಪ್ಪ ನಮ್ಮನ್ನು ಏಕವಚನದಲ್ಲಿ ಏನೋ ಒಂದು ಟ್ರಾಲ್ ಮಾಡ್ತಾರೆ ಅಥವಾ ಹೆಂಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಎಳಿತಾರೆ ಕೆಳಕ್ಕೆ ಅಂತ ಹೇಳುವಾಗ ಹೆಂಗೆ ಅನ್ಸುತ್ತೆ ನಿಮಗೆ? ನಾನು ಕೇಳ್ತಿರೋದು, ಒಂದಷ್ಟು ಒಳ್ಳೆ ರೋಸ್ಟರ್ಗಳಿದ್ದಾರೆ ಆ್ಯಂಡ್ ಐ ನೋ ಆಲ್ ಆಫ್ ದೆಮ್, ದೇ ಆರ್ ವೆರಿ ಗುಡ್ ರೋಸ್ಟರ್ಸ್. ಸಖತ್ತಾಗಿ ರೋಸ್ಟ್ ಮಾಡ್ತಾರೆ. ಒಂದಷ್ಟು ಸೈಕ್ ಸತ್ಯ, ಲಾಟ್ ಆಫ್ ಪೀಪಲ್, ಇವ್ರದೆಲ್ಲ ನಾನು ತುಂಬ ಫಾಲೋ ಮಾಡ್ತೀನಿ ಆ್ಯಂಡ್ ಐ ಲಾಫ್. ಸಖತ್ತಾಗಿ ಮಾಡ್ತಾರೆ. ನನ್ನ ಬಗ್ಗೆ ರೋಸ್ಟ್ ಮಾಡಿದ್ರು ದೇ ಹ್ಯಾವ್ ಎಥಿಕ್ಸ್. ಒಂದು ಎಥಿಕ್ಸ್ ಇಟ್ಕೊಂಡು ಮಾಡ್ತಾರೆ. ಏನು ಬೇಕೋ ರೋಸ್ಟಿಗೆ ಅಷ್ಟು ಮಾತ್ರ ಮಾಡ್ತಾರೆ. ಇನ್ನು ಕೆಲವರು
ಒಂದಷ್ಟು ಜನ ಒಂದು 150, 200, 1000 ಜನ ಫಾಲೋವರ್ಸ್ ಇಟ್ಕೊಂಡು ಅವರು ಫಾಲೋವರ್ಸ್ ಗೇನ್ ಮಾಡೋದಕ್ಕೆ ಅಂತಲೇ. ಇವಾಗ ಸರ್ ಮೋದಿ ಅವ್ರನ್ನೇ ಬಿಡೋದಿಲ್ಲ. ಹೌದು. ನಾವೆಲ್ಲ ಯಾರು ಆ್ಯಕ್ಟರ್ಸು, ನಾವು ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಅವ್ರಿಗೇನೋ ಒಂದಷ್ಟು ಫೀಡಿಂಗ್ ಸಿಕ್ತು. ಇವಾಗ ಏನಿದೆ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ, ಇವಾಗ ಏನೋ ರೋಸ್ಟ್ ಮಾಡೋದಕ್ಕಾಗಲಿ ಟ್ರೋಲ್ ಮಾಡೋದಕ್ಕಾಗಲಿ ಏನೋ ವಿಷಯನೇ ಇಲ್ಲ. ಹೌದು. ನೀವು ಕೆದಕಿದ್ರೂ ಯಾವುದೂ ವಿಷಯ ಇಲ್ಲ. ಅದೇ ಒಂದು ಮರ್ಡರ್ ಆಗಿದೆ, ಒಂದು ಡಬಲ್ ಮರ್ಡರ್ ಆಗಿದೆ, ಇದ್ರ ಬಗ್ಗೆ ಮಾತಾಡಿ ಅಂತಂದರೆ ಯಾರೂ ಮಾತಾಡೋದಿಲ್ಲ. ಜನಕ್ಕೆ ಏನು ಬೇಕು, ಎಂಟರ್ಟೈನ್ಮೆಂಟ್ ಬೇಕು. ಆ್ಯಂಡ್ ದೇ ಆರ್ ಜಸ್ಟ್ ಹ್ಯಾವಿಂಗ್ ದೇರ್ ಫನ್. ಅದನ್ನು ಡಿಸ್ಟರ್ಬ್ ಮಾಡಿಕೊಂಡು ನಾವು ಡಿಸ್ಟರ್ಬ್ ಆಗಿ ಏನು ಪ್ರಯೋಜನ? ಟ್ರೋಲ್ ಮಾಡ್ತಿರೋನು ಯಾರು? ಐ ಡೋಂಟ್ ನೋ ಹೂ ಈಸ್. ಅವ್ನಿಗೆ ನಾನು ಯಾರು ಅಂತ ಗೊತ್ತು. ನನ್ನ ಹೆಸರು ಹೇಳ್ಕೊಂಡು ಪಾಪ ಅವನೇನೋ ಮಾಡ್ಕೊತಾ ಇದ್ದಾನೆ. ಅವ್ನ ಪೇಜ್ ಬೆಳೆಸ್ಕೊತವನೆ, ಅವ್ನ ಫಾಲೋವರ್ಸ್ ಬೆಳೆಸ್ಕೊತವನೆ. ಇಟ್ಸ್ ಓಕೆ, ಲೆಟ್ ಹಿಮ್ ಹ್ಯಾವ್ ಇಸ್ ಫನ್. ನನಗೆ ಅದ್ರ ಬಗ್ಗೆ ನಿಜವಾಗ್ಲೂ ಬೇಜಾರಿಲ್ಲ ಸರ್. ಏಕವಚನದಲ್ಲಿ ಮಾತಾಡ್ತಾರೆ, ಇನ್ನೊಂದು ಮತ್ತೊಂದು, ಅದು ಅವ್ರ ಅಪ್ಬ್ರಿಂಗಿಂಗ್ ಬಿಟ್ಟಿರೋದು. ಅವ್ರ ಅಪ್ಪ ಅಮ್ಮ ಹಿಂಗೆ ಬೆಳೆಸಿರ್ತಾರೆ, ಆ ಥರ ಅವ್ರು ಮಾತಾಡ್ತಾರೆ. ಅವ್ರ ಅಪ್ಪ ಅಮ್ಮ ಕರೆಕ್ಟಾಗಿ ಬೆಳೆಸಿದ್ರೆ ಕರೆಕ್ಟಾಗಿ ಮಾತಾಡ್ತಾರೆ, ಇಲ್ಲ ಅಂದರೆ ಹಂಗೆ ಮಾತಾಡೋದು. ಇಟ್ ಶೋಸ್ ದೇರ್ ಫ್ಯಾಮಿಲಿ ಸ್ಟ್ಯಾಂಡರ್ಡ್ಸ್. ಅವ್ರು ಯಾವ ಥರ ಅವ್ರ ಅಪ್ಪ ಅಮ್ಮ ಕಲಿಸಿರ್ತಾರೆ, ಯಾವ ಸ್ಟ್ಯಾಂಡರ್ಡಿಂದ ಬಂದಿದ್ದಾರೆ ಅವರು ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ಅವ್ರ ಮಾತುಗಳಲ್ಲಿ. ಆ್ಯಂಡ್ ಅಂಥವ್ರು ಸಪೋರ್ಟ್ ಮಾಡಿಕೊಂಡು ಇರ್ತಾರೆ. ಅದು ಕೆಟ್ಟದಲ್ಲ, ಅವರು ಕೆಟ್ಟವರಲ್ಲ. ಅಗೇನ್ ಅಪ್ಬ್ರಿಂಗಿಂಗ್ ಅವ್ರದ್ದು. ಅವ್ರು ಹೆಂಗೆ ಬೆಳೆದಿರ್ತಾರೋ ಆ ಥರ ಮಾತಾಡ್ತಾರೆ. ಅದನ್ನು ಹೆಂಗೆ ಹೋಗಿ ಚೇಂಜ್ ಮಾಡ್ತೀರಾ ನೀವು? ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಲೆಟ್ ದೆಮ್ ಹ್ಯಾವ್ ದೇರ್ ಫನ್. ಮಜಾ ತೊಗೊಳ್ಳಿ. ಎಷ್ಟು ತಿಂಗಳು ತೊಗೊತಾರೆ, ಎಷ್ಟು ವರ್ಷ ತೊಗೊತಾರೆ ಸರ್. ಇದೆಲ್ಲ ಪಾಸಿಂಗ್ ಫೇಸ್ ಅಷ್ಟೇ. ನಾಳೆ ಇನ್ನೊಂದು ಯಾವುದೋ ಬರುತ್ತೆ ಮಾರ್ಕೆಟ್ಗೆ, ಇನ್ನೊಂದು ಅವರು ಟ್ರೋಲ್ ಆಗ್ತಾರೆ. ಇವಾಗ ದಿಸ್ ಇಸ್ ಬಿಕಮ್ ಬಿಸ್ನೆಸ್. PR ಸ್ಟಂಟ್ಗಳು, ಒಬ್ಬರನ್ನ ಕೆಳಗಾಕಬೇಕು ಅಂದ್ಬಿಟ್ಟು ಇನ್ನೊಬ್ರು ದುಡ್ಡು ಕೊಟ್ಟು ಮಾಡಿಸೋದು. ಯಾರು ಮಾಡಿಸೋದು ನಿಮ್ಮ ಪ್ರಕಾರ? ಅರೇ ಸರ್, ನಿಮಗೆ ಗೊತ್ತಿಲ್ವಾ? ಇರ್ತಾರೆ ಮಜಾ ಮಾಡಲಿ. ಏನು ಗೊತ್ತಾ ಮಜಾ? ಅವ್ರು ದುಡ್ಡು ಖರ್ಚು ಮಾಡ್ತಾವ್ರು ನನ್ನ ಮೇಲೆ, ನಾನು ದುಡ್ಡು ಮಾಡ್ಕೊತ ಇದ್ದೀನಿ ಅಷ್ಟೇ. ಎಂಡ್ ಆಫ್ ದಿ ಡೇ ಟ್ರೋಲ್ ಮಾಡ್ತಿರೋರಿಗೆ, ಇನ್ನೊಬ್ಬರಿಗೆ, ಮತ್ತೊಬ್ಬರಿಗೆ ಏನು ಬೇಕು? ವಾಟ್ ಈಸ್ ದ ಫೈನಲ್ ಗೋಲ್? ವ್ಯೂಸ್ ಬೇಕು, ಕಂಟೆಂಟ್ ಏನೋ ಓಡಬೇಕು ಅವ್ರಿಗೆ. ಏನು ಬರುತ್ತೆ ಅದರಿಂದ? ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ಅದರಿಂದ ಏನೋ ಪ್ರಮೋಷನ್ಸ್ ಅಥವಾ ಆ ಥರದ್ದೆಲ್ಲ. ಎಂಡ್ ಏನು ಗೋಲು? ದುಡ್ಡು. ಅದನ್ನು ನಾನು ಅವರೆಲ್ಲ ಮಾಡ್ತಿರೋದಕ್ಕೆ ನಾನು ಮಾಡ್ಕೊತಾ ಇದ್ದೀನಿ. ಸೊ ಆದಷ್ಟು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಇನ್ನೊಂದು ಚೂರಿದೆ ನನ್ನ ಗೋಲು, ಅಷ್ಟನ್ನ ನಾನು ಮಾಡ್ಕೊಂಬಿಟ್ರೆ ದೆನ್ ದೇ ಕ್ಯಾನ್ ಡೂ ವಾಟ್ ಎವರ್ ದೇ ವಾಂಟ್. ಕರೆಕ್ಟ್. ಸೊ ಖರ್ಚು ಮಾಡಲಿ ನನ್ನ ಮೇಲೆ. ಬಿಗ್ ಬಾಸ್ ಟೈಮಿಂದನೂ ಇದೇ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಖರ್ಚು ಮಾಡಿ 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 ನಾನು ಫೇಮಸ್ ಮಾಡ್ತಾವ್ರೆ. ನಾನಂತೂ ₹1 ಖರ್ಚು ಮಾಡ್ತಿಲ್ಲ. ಐ ಆಮ್ ಸೇವಿಂಗ್ ಮೈ ಮನಿ, ಐ ಆಮ್ ಹ್ಯಾವಿಂಗ್ ಮೈ ಫನ್. ಕರೆಕ್ಟ್. ಇನ್ನು ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಜೂರಿ ಮೆಂಬರಾಗಿ ಕೂತ್ಕೊಳ್ಳೋದಕ್ಕೆ ಚಂದನ್ ಶೆಟ್ಟಿ ಅವರಿಗೆ ಮತ್ತು ಶ್ರುತಿ ಅವರಿಗೆ ಅರ್ಹತೆ ಇದೆ, ಬಿಕಾಸ್ ಅವ್ರು ವಿನ್ನರ್ಸು. ವಿನಯ್ಗೆ ಮತ್ತು ಸಂಗೀತಾ ಶೃಂಗೇರಿ ಅವರಿಗೆ ಏನು ಅರ್ಹತೆ ಇದೆ ಅಂತ ಕೇಳ್ತಾ ಇದ್ದಾರಲ್ಲ. ಅದು ನಮ್ಮನ್ನು ಸೆಲೆಕ್ಟ್ ಮಾಡಿದವ್ರ ಹತ್ರ ಕೇಳಿ. ಯಾಕೆಂದರೆ ಸೀಸನ್ 10ನಲ್ಲಿ ನಾವು ಏನು ಮಾಡಿದ್ವಿ ಅಂತ ನಮಗೆ ಗೊತ್ತು, ನೋಡಿದವ್ರಿಗೆ ಗೊತ್ತು. ಖುಷಿಯಾಗಿ ನಮ್ಗೆ ಇವತ್ತಿಗೂ ಕಾಮೆಂಟ್ಸ್ ಆಗ್ತಾ ಇರೋದ್ರ ಬಗ್ಗೆ ಗೊತ್ತು. ನನ್ನ ಫ್ಯಾನ್ಸು ಸಂಗೀತ ಕಮೆಂಟ್ಸ್ ಆಗ್ತಾ ಇರೋದು ಸಂಗೀತನ ಗೊತ್ತು, ಸಂಗೀತನ ಫ್ಯಾನ್ಸು ನನಗೆ ಕಮೆಂಟ್ಸ್ ಆಗ್ತಿರೋದು ನನಗೆ ಗೊತ್ತು. ಇನ್ನು ಆ ಒಂದು ಜಿದ್ದಿ ಫ್ಯಾನ್ಸ್ ಮಧ್ಯದಲ್ಲಿ ಆ ಒಂದು ಇದು ಎಲ್ಲ ನಡೀತಾ ಇದೆ. ಇಟ್ ವಾಸ್ ಲೈಕ್ ಅ ವಾರ್. ಸೀಸನ್ 10 ಒಂದು ವಾರ್ ಥರ ಇತ್ತು. ಅಷ್ಟಿಲ್ದಿರ ಸುದೀಪ್ ಸರ್ ಬಂದು ಕಂಪ್ಲೀಟ್ ಸೀಸನ್ನ ಕಿಚ್ಚನ ಚಪ್ಪಾಳೆ ಇಬ್ಬರಿಗೂ ಸೇರಿಸ್ಬಿಟ್ಟು ಕೊಡ್ತಾರೆ ಸರ್. ಎಷ್ಟು ವರ್ಷದಲ್ಲಿ ನಡೆದಿದೆ ಅದು? ನಡೆದೇ ಇಲ್ಲ. ಏನು ಯೋಗ್ಯತೆ ಅಂತ ಕೇಳೋರಿಗೆ ಏನು ಯೋಗ್ಯತೆ ಇದೆ ಸರ್? ಏನು ಮಾಡಿದ್ದಾರೆ ಅವರು? ನಾನು ಕಾಮನ್ ಮ್ಯಾನ್. ಓಕೆ, ಅಫ್ಕೋರ್ಸ್ ನಾನು ಕಾಮನ್ ಮ್ಯಾನಿಂದ ಬಂದು ಒಂದು ಇಂಡಸ್ಟ್ರಿಗೆ ಬಂದು ಮುಸ್ರೆ ತಿಕ್ಕಿ ತಾರ್ ರೋಡ್ಗೆ ಹಾಕಿ ನಮ್ಮದು ಉಜ್ಜಿ ರಕ್ತ ಒರೆಸ್ಕೊಂಡು ಈ ಲೆವೆಲ್ಗೆ ಬಂದಿದ್ದೀವಿ. ಸ್ಟಾರ್ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತಿಲ್ಲ. ನಾವು ದುಡ್ಕೊತಾ ಇದ್ದೀವಿ. ನಮ್ಮ ಯೋಗ್ಯತೆ ನಮಗೇನು ಅಂತ ಗೊತ್ತು. ನಮ್ಮ ಯೋಗ್ಯತೆನ ಪ್ರಶ್ನೆ ಮಾಡೋರ ಯೋಗ್ಯತೆ ಏನು? ಯಾರವರು? ಬಂದು ಮುಂದ್ಗಡೆ ನಿಂತ್ಕೊಂಡು ಕೇಳಿ ನಿನ್ನ ಯೋಗ್ಯತೆ ಏನು ಅಂತ ಅವ್ರಿಗೆ ಎದುರುಗಡೆ ಉತ್ತರ ಕೊಡ್ತೀನಿ. ಯಾವುದೋ ಫೇಕ್ ಅಕೌಂಟ್ಗಳಿಂದ ಏನು ಇವ್ರ ಯೋಗ್ಯತೆ, ಯಾರೋ ನಡ್ಕೊಂಡು ಹೋಗ್ಕೊಂಡು ಇವ್ರನ್ನ ಜೂರಿ ಮಾಡಿಬಿಟ್ಟವ್ರೆ, ಇವ್ರಿಗೇನು ಯೋಗ್ಯತೆ ಇದೆ, ಚಡ್ಡಿ ಹಾಕೊಳ್ಳೋ ಫಸ್ಟಲ್ಲಿ, ಆಮೇಲೆ ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡು. ಮಕ್ಕಳು ಅಲ್ಲೆಲ್ಲೋ ಚಂಬಿಟ್ಕೊಂಡು ಕೂತ್ಕೊಂಡು ಫೋನಿಗೆ EMI ಕಟ್ಟೋದಕ್ಕೆ ದುಡ್ಡಿರಲ್ಲ. ಅವ್ನು ಯಾರ ಹತ್ರನೋ ಹೋಗಿ ಸಾಲ ಮಾಡೋ ₹10 ಇಂಟರ್ನೆಟ್ ಹಾಕ್ಕೊಂಡು ಬಂದು ಏನು ಯೋಗ್ಯತೆ ಇದೆ ಅಂತ ನಮ್ಮನ್ನು ಕೇಳ್ತಾನೆ. ನಮಗೆ ಯೋಗ್ಯತೆ ಇರೋದಕ್ಕೇನೆ ಇಲ್ಲಿ ಬಂದು ಕಲರ್ಸ್ ಅವರು, ಎಂಡಮಾಲ್ ಅವರು ಒಂದು ಜೂರಿ ಅನ್ನೋ ಸ್ಥಾನ ಕೊಟ್ಟಿರೋದು.
ಅಲ್ಲಿಗೆ ಏನು ಬೇಕು ಏನು ಬೇಡ, ಏನು ಮಾಡಿದ್ರೆ ಶೋನ ಎತ್ಬೋದು, ಏನು ಮಾಡಿದ್ರೆ ಶೋ ಬಿದೋಗತ್ತೆ ಅನ್ನೋದು ನಮಗೆ ಗೊತ್ತು. ಅದನ್ನ ಇಟ್ಕೊಂಡು ನೋಡಿದ್ರಲ್ಲ ಏನಾಯಿತು ಅಂತ. ಇವತ್ತು ಶೋ ಎಲ್ಲಿದೆ, ಯಾರು ಮಾತಾಡ್ತವ್ರೆ? ಎಲ್ಲರೂ ಮಾತಾಡ್ತಾವ್ರೆ. ಏನಕ್ಕೆ ಮಾತಾಡ್ತಾವ್ರೆ? ಜೂರಿಯಾಗಿ ನನ್ನನ್ನು ಕೂರಿಸಿದ್ರಲ್ಲ, ನಾನೊಂದು ಕೊಟ್ಟನಲ್ಲ ಇವ್ರಿಗೆ ಮಾತಾಡೋದಕ್ಕೆ, ಅದಕ್ಕೆ ಮಾತಾಡ್ತಾವ್ರೆ. ಆ ಯೋಗ್ಯತೆ ನನಗಿದೆ ಅಷ್ಟೇ. ಫ್ಯಾನ್ಸ್ಗಳ ಮಧ್ಯೆ ಇನ್ನೂ ಕಾನ್ಫ್ಲಿಕ್ಟ್ಸ್ ಇದೆ, ಅವ್ರ ವಾರ್ಸ್ ಆಗ್ತಾ ಇದೆ, ಎಸ್ಪೆಷಲಿ ಸಂಗೀತ ಮತ್ತು ವಿನಯ್ ಗೌಡ ಅವ್ರದ್ದು. ಬಟ್ ಸಂಗೀತ ಮತ್ತು ವಿನಯ್ ಗೌಡ ಅವ್ರ ಮಧ್ಯೆ ಹೇಗಿದೆ ಇವಾಗ ಕಾನ್ಫ್ಲಿಕ್ಟ್ಸ್ ಎಲ್ಲ ಸರಿಯಾಗಿದೆ ಹೇಗೆ ಅಂತ? ಸರ್, ಅದು ನನಗೂ ಆ ಮೈಂಡ್ಸೆಟ್ ಇಲ್ಲ, ಸಂಗೀತಗೂ ಆ ಮೈಂಡ್ಸೆಟ್ ಇಲ್ಲ. ಆ ಬಿಗ್ ಬಾಸ್ ಮನೆ ಕಾಂಪೌಂಡ್ ದಾಟ್ತಾ ಇರೋಂಗೆ ಎಲಿಮಿನೇಟ್ ಆಗಿ ಇಟ್ ವಾಸ್ ಓವರ್ ಫಾರ್ ಅಸ್. ಅದೊಂದು ಮನೆ ಎಂಟರ್ಟೈನ್ಮೆಂಟು, ಇದು ಬಿಗ್ ಬಾಸ್ ಅನ್ನೋದೊಂದು ಎಂಟರ್ಟೈನ್ಮೆಂಟ್ ಶೋ. ಇವಾಗ ಇಷ್ಟೆಲ್ಲ ಟ್ರೋಲ್ಗಳು ನಡೀತಾ ಇರೋರು ಮನೇಲಿ ಕೂತ್ಕೊಂಡು ಟೈಪ್ ಮಾಡ್ತಿರ್ತಾರೆ, ಇವ್ನಿಗೇನು ಟ್ರೋಲ್ ಮಾಡೋಣ ಅಂದ್ಬಿಟ್ಟು. ಪಕ್ಕದಲ್ಲಿ ಯಾರೋ ಜೋರಾಗಿ ಕಿರ್ಸ್ತಾ ಇರೋದು ಸೌಂಡ್ ಬರುತ್ತೆ, ಟಕ್ಕನ್ ಸ್ಕ್ರೀನ್ ತೆಗೆದ್ಬಿಟ್ಟು ನೋಡ್ತಾನೆ, ಮೊಬೈಲ್ ಎತ್ಕೊತಾನೆ, ರೆಕಾರ್ಡ್ ಮಾಡ್ತಾನೆ, ಇಂಟರ್ನೆಟ್ಗೆ ಹಾಕ್ತಾನೆ ಅಲ್ವಾ? ಅದನ್ನೇ ನಾವು ಮಾಡ್ತಿರೋದು ಬಿಗ್ ಬಾಸ್ನಲ್ಲಿ. ಎಲ್ಲ ವ್ಯಕ್ತಿತ್ವಗಳನ್ನ ಒಂದು ಕಡೆ ತೊಗೊಂಡು ಬಂದು ಹಾಕಿದಾಗ ಅವ್ರ ವ್ಯಕ್ತಿತ್ವ ಹೇಗೆ ಬಿಹೇವ್ ಮಾಡುತ್ತೆ, ಒಬ್ರನ್ನೊಬ್ಬರು ಒಂದು ಮನೆಯಲ್ಲಿ 20 ವ್ಯಕ್ತಿತ್ವಗಳು ಹೇಗೆ ಡಿಫ್ರೆನ್ಷಿಯೇಟ್ ಆಗುತ್ತೆ, ಹೇಗೆ ಹೊಂದ್ಕೊಂಡು ಹೋಗ್ತಾರೆ, ಯಾರು ಅದನ್ನೆಲ್ಲ ಆಡಿ ಜಯಿಸಿ ಕೊನೆಗೆ ಬಂದು ನಿಂತ್ಕೊತಾನೆ ವಿನ್ನರು ಅನ್ನೋದು ಈ ಬಿಗ್ ಬಾಸ್ ಗೇಮು. ವ್ಯಕ್ತಿತ್ವಗಳ ಆಟ. ಆ ವ್ಯಕ್ತಿತ್ವಗಳ ಆಟನ ಕಾಮನ್ ಮೆನ್ ಬಂದು ನಮ್ಮ ಕಡೆಯಿಂದ ಹೋಗಿ ಕಪ್ಪೆತ್ತಲಿ ಅನ್ನೋದು ನಮಗಾಸೆ. ನಾವು ಸೆಲೆಕ್ಟ್ ಮಾಡೋವಂಥ ಕಾಮನ್ ಮೆನ್ ಹೋಗಿ ಸೆಲೆಬ್ರಿಟಿಯಾಗಿ ಕಪ್ಪೆತ್ತಿದಾಗ ನೋಡಿ, ಹೋದ ವರ್ಷ ಏನಾಯಿತು, ಗಿಲ್ಲಿ ಯಾವಾಗ ಎಷ್ಟು ಪಾಪ್ಯುಲರ್ ಇದ್ದಾನೆ ಇವತ್ತಿಗೂ ಅಂತಂದರೆ, ಇವತ್ತಿಗೂ ಟ್ರೆಂಡಿಂಗ್ನಲ್ಲಿದ್ದಾನೆ ಗಿಲ್ಲಿ. ಆ ಥರ ಆಗಬೇಕು ನಮ್ಮ ಕಾಮನ್ ಮೆನ್ನು ಅನ್ನೋದು ನಮ್ಗೆ ಆಸೆ. ನಾವು 4 ಜನ ಜೂರಿಗಳನ್ನು ಕೂತ್ಕೊಂಡು ಹಂಗೆ ಬೇಡದಿರೋ ಕ್ವಶನ್ಗಳು ಏನು ಕೇಳ್ತಿರ್ತೀವಿ. ನೀವು ಇಷ್ಟು ಸೀಸನ್ಗಳು ನೋಡಿದ್ದೀರಾ, ಸೀಸನ್ 12ವರೆಗೂ. ಇಲ್ಲಿ ನೋಡ್ತಾ ಇರೋ ಇಂಟರ್ವ್ಯೂ ನೋಡ್ತಾ ಇರೋರು ಎಲ್ಲರೂ ನೋಡಿದ್ದಾರೆ. ಮನೆಯಲ್ಲಿ ಸುಮ್ಮನೆ ಕೂತಿದ್ರೆ ಓಟ್ ಹಾಕ್ತಾರೆ, ಇವನು ಸುಮ್ಮನೆ ಕೂತಿದ್ದಾನೆ ಮಾತಾಡ್ತಿಲ್ಲ ಅಂತ ಅಂದ್ಬಿಟ್ಟು. ಸ್ವಲ್ಪ ಡೆಲ್ ಆದರೆ ಈ ವಾರ ಹೋಯ್ತು ಇವನಿಗೆ ಮೈ ಹುಷಾರಿಲ್ಲ, ಇವನ್ನ ಕಳಿಸಿ ಈಚೆ ನಾನು ನಾಮಿನೇಟ್ ಮಾಡ್ತೀನಿ ಅಂತಂತಾರೆ. ಅದಷ್ಟನ್ನು ನಾವು ಇಲ್ಲೇ ಗ್ರಿಲ್ ಮಾಡ್ತಾಯಿದ್ವಿ. ಇದು ಆ್ಯಕ್ಚುಲಿ ಕ್ರ್ಯಾಶ್ ಕೋರ್ಸು ಸರ್ ಇವ್ರಿಗೆ. ಇನ್ನು ಅಲ್ಲಿ ಬರೋ ಅಂಥ ಸೆಲೆಬ್ರಿಟಿಗಳು ಇನ್ನೊಂದಷ್ಟು ಜನರಿಗೆ ಸ್ಟಾರ್ಟ್ ಆಗೋದಕ್ಕೇ ಒಂದಷ್ಟು ಟೈಮ್ ಹಿಡಿಯುತ್ತೆ. ಇಲ್ಲಾಗಲೇ ರೆಡಿ ಇದ್ದಾರೆ ವಾರ್ಗೆ, ಒಳಗೆ ಹೋಗ್ತಾ ಇರೋಂಗೆ ಬ್ಲಾಸ್ಟು, ಆ ಥರ ರೆಡಿ ಮಾಡ್ತಾಯಿದ್ದೀವಿ. ಇದು ಇವಾಗ ಗೊತ್ತಾಗೋದಿಲ್ಲ. ಇವರು ಟ್ರೋಲ್ ಮಾಡ್ತಿರೋರಿಗೆ, ರೋಸ್ಟ್ ಮಾಡ್ತಿರೋರಿಗೆ. ಐ ಹ್ಯಾವ್ ನೋ ಒಫೆನ್ಸ್ ಅಗೇನ್ಸ್ಟ್ ದೆಮ್, ನೋ ಹಾರ್ಡ್ ಫೀಲಿಂಗ್ಸ್ ಅಟ್ ಆಲ್. ಮಾಡಲಿ, ನಮ್ಮ ಶೋಗೆ ಒಳ್ಳೇದಾಗ್ತದೆ. ನಮ್ಮ ಶೋಗೆ ಒಳ್ಳೇದಾಯಿತು ಅಂದರೆ ಬಿಗ್ ಬಾಸ್ ಶೋ ಇನ್ನೂ ಬ್ಲಾಸ್ಟ್ ಆಗತ್ತೆ. ಆಲ್ ಓವರ್ ಇಂಡಿಯಾ ನಮ್ಮ ಸುದೀಪ್ ಸರ್ ನಡೆಸೋವಂಥ ಬಿಗ್ ಬಾಸ್ ಶೋ ಆಲ್ವೇಸ್ ಓಪನ್ಸ್ ಆನ್ ಟಾಪ್. ಭಯಂಕರ ಟಿ ವಿಯಲ್ಲಿ ಓಪನ್ ಆಗುತ್ತೆ. ಈ ಸಲ ಬ್ಲಾಸ್ಟ್ ಆಗಲಿ ಅಂದ್ಬಿಟ್ಟು ಇಡೀ ಇಂಡಿಯಾ ತಿರುಗಿ ನೋಡಬೇಕು ಒಂದ್ಸಲಿ. ಇವಾಗ ಆಲ್ರೆಡಿ ನೋಡ್ತಾ ಇದೆ. ವಿರಾಟ್ ಕೊಹ್ಲಿ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಹಾಕಿದ್ದಾರೆ. ಅದು ಯಾವುದನ್ನಲ್ಲಿ ಆಗಿದ್ದು? ಕನ್ನಡ ಅಗ್ನಿ ಪರೀಕ್ಷೆ ಬಿಗ್ ಬಾಸ್. ಇಷ್ಟು ಸಾಕು. ನನಗೇನು ಕೆಲಸ ಕೊಟ್ಟಿದ್ರಲ್ಲ, ನನಗೇನು ಸಂಬಳ ಕೊಡ್ತಿದ್ದಾರಲ್ಲ, ಅದಕ್ಕೆ ನನ್ನ ಕೆಲಸ ಕಂಪ್ಲೀಟಾಗಿ ಮಾಡಿದ್ದೀನಿ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ವರ್ಕ್. ಸರ್, ಕೊನೆಯದಾಗಿ ವೃತ್ತದ ಬಗ್ಗೆ ಮಾತಾಡಿದ್ವಿ ತುಂಬ. ಸಾಕಷ್ಟು ಇವಾಗ ಸದ್ಯಕ್ಕೆ ನಾಗರಬಾವಿ ಸರ್ಕಲಿಂದ ಸ್ವಲ್ಪ ಹಾಗೆ ಕ್ರಾಸ್ ತೊಗೊಂಡು ಇಲ್ಲಿ ಬಂದಿದ್ದೀವಿ. ಸೈಡಿಂದ ಬಂದ್ರೆ ಅದೇ ಈಗ ಥಿಂಕ್ ಮಾಡ್ತಾ ಇದ್ದೀವಿ ಯಾವ ಕಡೆಯಿಂದ ಬಂದೆ ಅಂತ. ಕೊನೆಯದಾಗಿ ಏನು ಹೇಳಿ ಸರ್. ಇದು ಉಗ್ರಮ್ದು ಏನು ಹೇಳಿ, ಅದು ಗೀಟ್ ಎಳೆದಾಗ ಹೋಗಿದೆ, ವೃತ್ತ ಬರ್ದಾಗ ಹೋಗಿದೆ, ವೃತ್ತದ ಒಳಗಡೆ ಇರೋದಿಲ್ಲ ನಂದೇ ಅಂತ. ಒಳಗಡೆ ಅಂತ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ನೀವು? ಒಳಗಡೆ ಅಂತ ಹೇಗೆ ಹೇಳಿದ್ರಿ? ವೃತ್ತ ಬರೆದ ಮೇಲೆ ತಾನೇ ಹೇಳಿದ್ರಿ ಒಳಗಿದೆ ಅಂತ ಅಂದ್ಬಿಟ್ಟು. ವೃತ್ತ ಬರೀದೇ ಇದ್ದಾಗ ಎಲ್ಲಿತ್ತದು ಒಳಗಡೆ? ಆ ಒಳಗಡೆ ಅನ್ನೋ ಸೈಡೇ ಇರಲಿಲ್ಲ ತಾನೇ. ಆ ಪಾಯಿಂಟ್ ಆಫ್ ವ್ಯೂನಲ್ಲಿ ಯೋಚನೆ ಮಾಡಿದ್ರೆ ಎಲ್ರಿಗೂ ಗೊತ್ತಾಗತ್ತೆ ನಾನು ಏನು ಮಾತಾಡ್ತಿದ್ದೆ ಅಂದ್ಬಿಟ್ಟು. ಅವ್ರು ಬಂದಿರೋದು ನಮ್ಮ ವೃತ್ತದೊಳಗೆ. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇರ್ತೀಯ, ಇಲ್ಲ ಅಂದರೆ ಹೊರಗೆ ಹೋಗ್ತೀಯ. ದೋಸ್ ಆರ್ ದ 2 sides ಟು ದ ಸರ್ಕಲ್ ಅನ್ನೋ ರೀತಿಯಲ್ಲಿ ಹೇಳಿದ್ದು. ವಿರಾಟ್ ಕೊಹ್ಲಿ ಅವರವ್ರಿಗೂ ಹೋಗ್ಬಿಟ್ಟಿದ್ದಾರೆ ವೃತ್ತ, ಮಜಾ ಮಾಡಲಿ. ಸರ್, ಇದೇ ಖುಷಿಲಿ ಬಿಗ್ ಬಾಸ್ ಸೀಸನ್ 30 ಏನಾದರೂ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಕಂಟೆಸ್ಟೆಂಟ್ ಆಗಿ? ಹೇಗೆ? ನಾನು
ವಾಪಸ್ ಮನೆ ಒಳಗೆ ಕಂಟೆಸ್ಟೆಂಟ್ ಆಗಿ ನಾನು ಸೀಸನ್ 10 ಹೇಳಿದೆ, ಐ ವಿಲ್ ನೆವರ್ ಗೋ ಬ್ಯಾಕ್ ಆಸ್ ಅ ಕಂಟೆಸ್ಟೆಂಟ್ ಬಿಕಾಸ್ ಐ ಹವ್ ಲಿವ್ಡ್ ಮೈ ಲೈಫ್. ನನ್ನ ಪಾರ್ಟ್ ಆಫ್ ಬಿಗ್ ಬಾಸ್ ಟ್ರಿಪ್ಪು ನಂದು ಮುಗೀತು, ಸ್ಯಾಟಿಸ್ಫೈಡ್. ಅಗೇನ್ ನಾನು ಹೇಳ್ದಾಗೆ ನನ್ನ ಗೋಲ್ಸ್ ಬೇರೆ ಇದೆ. ನನ್ನ ಗೋಲ್ ನೆಕ್ಸ್ಟ್ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಐ ಆಮ್ ಗೋಯಿಂಗ್ ಒನ್ ಬೈ ಒನ್ ಕಿಲ್ಲಿಂಗ್ ಮೈ ಗೋಲ್ಸ್ ಆ್ಯಂಡ್ ಸೆಟ್ಟಿಂಗ್ ಮೈ ನ್ಯೂ ಗೋಲ್ಸ್. ಸೊ ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗೋದು ನನಗೆ ಡೌನ್ಗ್ರೇಡ್ ಅಂತ ನಾನು ಹೇಳೋದಿಲ್ಲ ಅಥವಾ ಅವಮಾನ ಅಂತ ಹೇಳೋದಿಲ್ಲ. ಬಿಕಾಸ್ ಬಿಗ್ ಬಾಸ್ ಮನೆಯಿಂದನೇ ನನಗೆ ನನ್ನ ಪರಿಚಯ ಒಂದು ಶುರು ಆಗಿರೋದು. ನಾನು ಯಾವತ್ತೂ ಬಿಗ್ ಬಾಸ್ನಾಗಲಿ, ಬಿಗ್ ಬಾಸ್ ಟೀಮ್ನಾಗಲಿ, ಅಗ್ನಿ ಪರೀಕ್ಷೆ ಟೀಮ್ನಾಗಲಿ, ನಮ್ಮ ಕಂಟೆಸ್ಟೆಂಟ್ಸ್ನಾಗಲಿ ಯಾರನ್ನೂ ಬಿಟ್ಕೊಡೋನಲ್ಲ. ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಿರೋದು ನಿಮಗೆ ಗೊತ್ತು ಯಾರು. ಅವ್ರಿಗೆ ಯಾವತ್ತೂ ಕೆಟ್ಟ ಹೆಸರು ಬರೋ ಹಂಗೆ ನಾನು ನಡ್ಕೊಳೋದಿಲ್ಲ. ಆ್ಯಂಡ್ ಏನೇ ತೊಂದರೆಗಳಿದ್ರೂ, ಏನೇ ಕನ್ಫ್ಯೂಷನ್ ಇದ್ರೂ ನಾನು ಫಸ್ಟು ಸುದೀಪ್ ಸರ್ ಹತ್ರನೇ. ಆಲ್ ದಿಸ್ ಥಿಂಗ್ಸ್ ಕೀಪ್ ಹ್ಯಾಪ್ನಿಂಗ್. ಬಟ್ ಕಮಿಂಗ್ ಬ್ಯಾಕ್ ಟು ದಿಸ್, ನನಗೇನೇ ತೊಂದರೆ ಇದ್ದರೂ, ಏನೇ ಪ್ರಾಬ್ಲಮ್ಸ್ ಇದ್ರೂ ಫಸ್ಟು ಒಂದು ಸೊಲ್ಯೂಷನ್ಗೆ ಅಂತ ನಾನು ಹೋಗೋದು ಸುದೀಪ್ ಸರ್ ಹತ್ರ. ಆ್ಯಂಡ್ ಏನೇ ತಪ್ಪು ಮಾಡಿದ್ರು ಅವ್ರು ನೀಟಾಗಿ ಹೇಳ್ತಾರೆ, ಇದು ತಪ್ಪು, ಇದು ಸರಿ. ತಪ್ಪು ಮಾಡಿದ್ಯಾ, ದಿಸ್ ಈಸ್ ದ ಥಿಂಗ್, ಇದನ್ನು ನೀನು ಅನುಭವಿಸು. ಸರಿ ಮಾಡಿದ್ಯಾ, ಓಕೆ, ಯು ವಾಂಟ್ ಗೋ ಅಹೆಡ್, ಡಿಸ್ಕ್ಲೋಸ್ ಇಟ್. ಇಲ್ವಾ, ನಿನ್ನ ಒಬ್ಬನೇ ಖುಷಿ ಪಡಬೇಕಾ, ನೀನು ಆರಾಮಾಗಿರು, ಹೇಳ್ಕೊಂಡು ತಿರುಗಬೇಡ ನೀನು. ಈ ಥರ ಒಳ್ಳೆ ವಿಷಯಗಳು ಹೇಳ್ಕೊಡ್ತಾರೆ. ಆ್ಯಂಡ್ ಐ ಫಾಲೋ ದ್ಯಾಟ್. ಆ್ಯಂಡ್ ಟುಡೇ ದಿಸ್ ಈಸ್ ವಾಟ್ ಇಟ್ ಈಸ್. ಐ ಆಮ್ ಮೇಕಿಂಗ್ ಗುಡ್ ನೇಮ್ ಫಾರ್ ಮೈ ಸೆಲ್ಫ್. ನನಗೆ ಅಂತ ಒಂದು ಅಷ್ಟು ಹೆಸರು ಮಾಡ್ಕೊತಾ ಇದ್ದೀನಿ, ನನಗೆ ಅಂತ ಒಂದಷ್ಟು ದುಡ್ಡು ಮಾಡ್ಕೊತಾ ಇದ್ದೀನಿ, ನನಗೆ ಅಂತ ಒಂದಷ್ಟು ಜನ ದುಡ್ಡು ಸ್ಪೆಂಡ್ ಮಾಡ್ತಾಯಿದ್ದಾರೆ, ಪ್ರಮೋಟ್ ಮಾಡ್ತಾವ್ರೆ, ಪ್ರಮೋಷನ್ನು ತೊಗೊತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿನಯ್ ಅವರೇ. ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ. ಸದ್ಯಕ್ಕೆ ಬಜಾರಲ್ಲಿ ನಿಮ್ಮದೇ ಹೆಸರು, ಸೊ ನಿಮ್ಮ ಸುತ್ತಾನೇ ಸಾಕಷ್ಟು ಜನಗಳು ಸುತ್ತುತ್ತಾ ಇದ್ದಾರೆ. ಸೊ ನಿಮ್ಮ ಗುರುತ್ವಾಕರ್ಷಣ ಶಕ್ತಿ ಇನ್ನಷ್ಟು ಜಾಸ್ತಿ ಆಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಇಟ್ ವಾಸ್ ಫನ್ ಆ್ಯಂಡ್ ಇಟ್ ಇಸ್ ಸ್ಟಿಲ್ ಫನ್ ವಾಚಿಂಗ್ ಆಲ್. ನನ್ನ ಹೆಂಡ್ತಿ ಫೋನ್ ಮಾಡ್ಬಿಟ್ಟು ಹೇಳ್ತಾಳೆ, ನಾನು ಏನೋ ಒಂದು ನೋಡಬೇಕು ಅಂತ ತೆಗೆದ್ರೆ ಬರೀ ನಿಂದೆ ಬರ್ತಾ ಇದೆಯಲ್ಲ ಅಂತಂತಾಳೆ. ಮಜಾ ಮಾಡುವಂದ್ರೆ ಹೋಗಪ್ಪ, ಇರಿಟೇಟ್ ಆಗ್ತಿದೆ ನನಗೆ ಅಂತಂತಾಳೆ. ಇಟ್ಸ್ ಆಲ್ ಫನ್. ಇಡೀ ಕರ್ನಾಟಕದಲ್ಲಿ ಇವತ್ತು ಎಲ್ಲರ ಫೋನಲ್ಲೂ ನನ್ನ ಫೇಸ್ ಒಂದು ಬರ್ತಾ ಇದೆ ಅಂತಂದರೆ ಯೋಚನೆ ಮಾಡಿ ಎಷ್ಟು ದುಡ್ಡು ಕೊಡಬೇಕಾಗಿತ್ತು. ಹೌದು, ಒಂದು ಪ್ರಮೋಷನ್ ಮಾಡಬೇಕು ಅಂದರೆ 5-6 ಲಕ್ಷ ಕಡಿಮೆ ಆಗೋದಿಲ್ಲ. ಫ್ರೀಯಾಗಿ ನನ್ನ ಮಗಂದು ಕೋಣೆನಲ್ಲಿ ನೋಡ್ರಿ, ಅಲ್ಲಿ ಕೂತ್ಕೊಂಡು ನೋಡ್ಕೊಂಡು ಸೊ ಐ ಆಮ್ ಹ್ಯಾವಿಂಗ್ ಫನ್. ಕರೆಕ್ಟ್ ಸರ್. ನಾನು ಈ ಒಂದು ಆ್ಯಕ್ಚುಲಿ ಸಿಚುವೇಶನ್ನ ಗೋತ್ರು ಮಾಡಿದ್ದೀನಿ. ಸೊ ಒಳ್ಳೆಯದಾಗಲಿ ಸರ್, ಸಿಗುವ ಮತ್ತೆ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ವಿನಯ್ ಗೌಡ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.